ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರ ಮೋಕ್ಷ ಪದ್ಧತಿ ಅಂದ್ರ ದಾರಿ. ಯಾಕಂತಂದ್ರ ಪ್ರತಿಯೊಂದಕ್ಕೂ ಒಂದೊಂದು ತನ್ನದೇ ಆದನ್ನುವಂಥ ಒಂದು ದಾರಿಗಳು ಇರ್ತಾವ. ಅದೇ ರೀತಿ ಮೋಕ್ಷಕ್ಕ ಪಡ್ಕೊಳ್ಬೇಕನ್ನುವಂಥ ಮುಮುಕ್ಷು, ಸದಾಕಾಲ ಆನಂದವನ್ನ ಪಡ್ಕೊಳ್ಬೇಕಂತ, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕನ್ನುವಂಥದ್ದು, ಈ ಭವಸಾಗರದಿಂದ ದಾಟಬೇಕನ್ನುವಂಥವ್ರು. ಮತ್ತೆ ಈ ಮನುಷ್ಯನೇ ಹುಟ್ಟಿ ಬಂದಿದ್ದೇನೆ, ಇದ್ರ ಸಾರ್ಥಕತೆ ಏನು, ಇದರಿಂದ ಈ ಶರೀರದಿಂದ ನಾನು ಯಾವ ಲಾಭ ತಗೊಳ್ಬೇಕು ಅನ್ನುವಂಥ ವಿಚಾರವನ್ನ ಈ ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ಅಂತಂದ್ರ ಇದಕ್ಕ ಹೋಗುವಂಥದ್ದು ಮಾರ್ಗಗಳಿವು. ಮಾರ್ಗ ಹೀಗೇನೆ ಹೋಗ್ಬೇಕು ಅನ್ನುವಂಥದ್ದು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹೋಗ್ಬೇಕಾದಾಗ ಒಂದ್ ಕಡೆ ಕೂತ್ಕೊಂಡು ಊರ್ ಬರ್ಲಿ 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 ಅಂದ್ರ ಬರ್ತದೇನೋ, ಬರಂಗಿಲ್ಲ. ಅರ್ಥಜ್ಞಾನ ಆಗ್ಯದ, ಆದ್ರ ಊರ್ ಇಷ್ಟು ಕಿಲೋಮೀಟರ್ ಐತೆ, ಇಷ್ಟು ದೂರ ಐತೆ ಅಂತ ನಮ್ಗೆಲ್ಲ ಗೊತ್ತಿರ್ತದ. ಇಲ್ಲಿ ಅನ್ಕೊಂಡ್ ಕೂತ್ಕೊಂಡ್ರೆ ಬರ್ತದೇನೋ ಊರ್ ಅಂದ್ರಲ್ಲ, ನಾವು ನಡಿಬೇಕು ದಾರಿ. ಯಾವಾಗ ನಡಿತಾ 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 ಹೋಗ್ತೀವಿ, ನೀ ಬಾಯಿಲೆ ಬರೋದ್ ಬೇಡ, ಊರ್ ಬರೋದ್ ಬೇಡ ಅಂದ್ರೂ ಕೂಡ ಖಂಡಿತ ಊರ್ ಬಂದೇ ಬರ್ತದ. ಅವನಾಗ ನಾವು ಸಾಧನೆ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಸದ್ಗುರು ವಾಕ್ಯವನ್ನ ಅಂತಂದ್ರ ನಮಗ್ ಜ್ಞಾನ ಆಗ್ಬಾರ್ದು 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 ಖಂಡಿತ ಜ್ಞಾನ ಆಗ್ತದೆ. ಯಾಕಂದ್ರೆ ನಡೆಯಕತ್ತೀವಲ್ಲ, ಆ ಮಾರ್ಗದಾಗ ಹೋಗಕತ್ತೀವಲ್ಲ, ಅದಕ್ಕೆ ಎಷ್ಟು ಮುಕ್ತನಾಗಕ್ಕೆ ಎಷ್ಟು ಬೇಕು. ಯಾಕಂತಂದ್ರೆ ಇದು ಬಹಳಷ್ಟು ಬ್ರಹ್ಮಾಂಡ, ಎಲ್ಲಾ ವಿಚಾರಗಳನ್ನ ತಗೊಂಡು ಅದರಲ್ಲಿ ಕರೆಕ್ಟಾಗಿ ನಾವು ಯಾವ ರೀತಿ ನಮ್ಗೆ ವಿಚಾರಗಳನ್ನ ತಗೊಂಡಾಗ ಅಥವಾ ಶ್ರವಣ ಮಾಡಿದಾಗ ಯಾವ ಮುಕ್ತಿ ಆಗ್ತದ ಅನ್ನುವಂಥದಕ್ಕಿಂತ ಇಷ್ಟಿಷ್ಟು ತಗೊಂಡಾಗ ಇದು ಒಂದು ಸ್ವರೂಪದ ಜ್ಞಾನ ಆಗ್ತದ, ಮುಕ್ತನ ಆಗ್ತದ ಅನ್ನುವಂಥವನ್ನ ಎಲ್ಲವನ್ನ ಕ್ರೋಢೀಕರಿಸಿ ಹೇಳಿದಂತ ನಿಜಗುಣರು. ಯಾಕಂದ್ರೆ ನಮ್ಗೆ ಸಾಮಾನ್ಯವಾಗಿ ಮುಮುಕ್ಷಿಗಳಿಗೆ ನಮ್ಗೆ ಗೊತ್ತಿರಂಗಿಲ್ಲ ವೇದ ಉಪನಿಷತ್ಗಳದಾಗ ಯಾವ್ದದ, ಏನ್ ಓದ್ಬೇಕು, ಏನ್ ಮಾಡ್ಬೇಕು. ಯಾಕಂದ್ರೆ ನಮ್ ನಿಜಗುಣ್ರಿ ಇವೆಲ್ಲ ಈ ವಿಚಾರಗಳಿಗೆ ಗೊತ್ತಾದಾಗೆ ನಮ್ಗೆ ಹಿಂಗೆಲ್ಲ ಗೊತ್ತಾಗಿರ್ತದೆ. ಬಟ್ ನಾವ್ ವೇದ ಉಪನಿಷತ್ ಸಂಸ್ಕೃತದಲ್ಲಿರುವಂಥದ್ದು ನಮ್ಗೆ ತಿಳ್ಕೊಳಕ್ಕೂ ಆಗಂಗಿಲ್ಲ, ಅದರ ಅರ್ಥನೂ ನಮ್ಗೆ ಆಗಂಗಿಲ್ಲಲ್ಲ. ಹಂಗಾಗಿ ಕನ್ನಡಿಗರಿಗೆ ಇದೇನ್ ನಿಜಗುಣ್ರು ಹಲವಾರು ವಿಚಾರಗಳನ್ನ ಮುಕ್ತನಿಗೆ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಿ ಬಹಳಷ್ಟು ಒಂದು ವಿಚಾರಗಳನ್ನ ಒಂದು ಎಳೆಯಾಗಿ ಹೇಳಿದಾರೆ ನಿಜಗುಣ್ರದ್ದು, ಬಹಳ ಅದ್ಭುತ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಏನ್ ಹೇಳ್ತಾರ, ಹಿಂದಿನ ವಿಚಾರದಲ್ಲಿ ಕೂಡ ಅರಿವೆ ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ಸದ್ಗುರು ಹೇಳಿದಂತ ವಿಚಾರವನ್ನ ಕೇಳಿ ಆ ಪ್ರಕಾರ ನಡ್ಕೊಳ್ಳುವಂಥದ್ದು. ಯಾಕಂದ್ರೆ ಆತನ ವಾಕ್ಯಗಳು ಬಹಳಷ್ಟು ಕೆಲಸ ಮಾಡ್ತಾವ ನಮ್ಗೆ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ, ಅರಿವಿನೋಳ ಅನ್ಯ ಕಲ್ಪನೆಗಳು ಉಳಿವನೇ ಜಾಣರ ದೇವ ಅಂತ ಹಿಂದಿನ ಒಂದು ವಿಚಾರಗಳಲ್ಲಿ ಹೇಳಿದ್ರು. ಹಲವಾರು ವಿಚಾರಗಳನ್ನ ಹೇಳ್ತಾರ. ಆ ಪ್ರಕಾರ ನಾವು ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದ. ಯಾಕಂತಂದ್ರ ಸದ್ಗುರುವಿನ ವಾಕ್ಯದಲ್ಲಿ ಅಷ್ಟು ಶಕ್ತಿ ಇರ್ತದ, ತಗೊಳ್ಬೇಕಷ್ಟೇ ನಾವು. ಇಲ್ಲಿ ಏನ್ ಹೇಳ್ತಾರ, ಒಂದು 16ನೇ ಪದ್ಯದಲ್ಲಿ ನಿಜಗುಣ್ರು ಏನ್ ಹೇಳ್ತಾರ, ಯಾಕಂತಂದ್ರ 16ನೇ ಪದ್ಯದಲ್ಲಿ ಅರಿವೆ ಎಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿ ಹೌದು ನಿಶ್ಚಯವಂತೆ. ಎಲೆ ಅರಿವೆ ಅಂದ್ರೆ ಹೇ ಚಿದ್ರೂಪವೇ. ಅರಿವೆ ಅಂದ್ರೆ ಚಿತ್ತು ಅಂತಂದ್ರೆ ಮತ್ತೆ ಆ ಚಿತ್ತು ತಗೊಳ್ಬಾರ್ದು, ಯಾವುದು ಮನ ಬುದ್ಧಿ ಚಿತ್ತು ಹಂಗ ಅದಲ್ಲ. ಏ ಚಿತ್ತೆ
ನಿನ್ನೆ ತೆರೆ. ನಿನ್ನಂತಂದ್ರೆ ನೀನು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂಥದ್ದು ನಿನ್ನ ಸ್ವರೂಪ. ಇದ್ದಂಗ ನೀ ತಿಳ್ಕೊಂಡೆ ಅಂತಂದ್ರ ನೀನ್ ಕರೆಕ್ಟಾಗಿ ತಿಳ್ಕೊಂಡಿ ಆ ಪ್ರಕಾರ ಓದಿ ಅಂದ್ರ ಮುಕ್ತಿ ನಿಶ್ಚಯ ಅಂತ ತಿಳ್ಕೊಂಡ್ಬಿಡಂತಾರ. ಇದಕ್ಕೆ ಎಷ್ಟು ಒಂದು ನಾವು ಮಹತ್ವ ಕೊಡ್ಬೇಕು ಅಂತಂದ್ರ ಮಹಾತ್ಮರು ಹೇಳ್ತಾರ, ನಿಂದ ಭಾವ ಎಷ್ಟು ತೀವ್ರತೆ ಇರ್ತದ, ಎಷ್ಟು ಶ್ರದ್ಧೆ ಇರ್ತದ, ಎಷ್ಟು ನಂಬಿಕೆ ಇರ್ತದ, ಎಷ್ಟು ವಿಶ್ವಾಸ ಇರ್ತದ ಗುರು ವಾಕ್ಯದ ಮೇಲೆ, ಅಷ್ಟು ಬೇಗ ಮುಕ್ತನಾಗ್ತಿ. ಇದ್ರ ಫಲ ಇದ್ದಾಗೆ, ಶರೀರ ಇದ್ದಾಗೆ ನಾವು ಅನ್ಭೋಗ್ಸಕ್ಕಾಗ್ತದ ನೋಡ್ರ. ಅಷ್ಟು ಅದ್ಭುತವಾದಂಥದ್ದು. ಹೆಂಗಾಗ್ತದ ಸಂಸಾರ ಭಾಳ ದುಃಖ ಐತ್ರಿ, ಅಯ್ಯೋ ತಡ್ಕೊಳಕ್ ಆಗ್ತಾ ಇಲ್ರಿ ನಮಗ್. ಯಾಕಂದ್ರೆ ಸಂಸಾರ ಅಂದಾಗ ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ, ಇದು ಕನಸು ಅಂತ ತಿಳ್ಕೊಂಡ್ರೆ ವಿಷಮ ಅಂತ ಹೇಳಿದಾರೆ ಅವರು. ಇವತ್ತಿದ್ದಂಗೆ ನಾಳೆ ಇಲ್ಲ ಈ ಸಂಸಾರ. ಶರೀರನೂ ಇರಂಗಿಲ್ಲ, ಯಾಕೆ ಶರೀರದಾಗ ಇನ್ನೊಂದು ತಾಸ್ದಾಗ ಏನಾಗತ್ತೆ ಗೊತ್ತಿಲ್ಲ, ಯಾರು ನೋವು ಬಂದ್ ಗಂಟು ಬರ್ತದ ಗೊತ್ತಿಲ್ಲ. ಹೌದಾ? ಸಂಸಾರ ಅಂತಂದ್ರೆ ಪ್ರತಿಯೊಂದು ಈಗಿದ್ದಂಗೆ ನಾಳೆ ಇರಂಗಿಲ್ಲ, ನಾಳೆ ಇದ್ದಂಗೆ ನಾಡ್ದಿರಂಗಿಲ್ಲ, ಎಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಇರುವಂಥದ್ದು. ವಿಷಮ ಸಂಸಾರ ಇದು ಕನಸು, ಕನಸಿದ್ದಂಗೆ ತಿಳ್ಕೊ ಅಂತ ಹೇಳಿದಾರ ಅವರು ಅಲ್ಲ. ಅದಕ್ಕೆ ನಿಜಗೊಂಡ್ರು ಬಹಳ ಈ ವಿಚಾರದಲ್ಲಿ ಅವ್ರು ಹೇಳ್ತಾರ. ಯಾವ ರೀತಿ ನಿನ್ನ ಸ್ವರೂಪ ಹೇಗಿದೆ ಅಂತಂದ್ರೆ ಹೇಳ್ತಾರ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು ನಿನ್ನ ಸ್ವರೂಪ ಐತದ. ಇದನ್ನ ಹಿಂಗೆ ತಿಳ್ಕೊಂಡಾಗ ಇದೇ ರೀತಿ ನೀನ್ ಯಾವಾಗ ತಿಳಿತಾ ಹೋಗ್ತಿ ಆವಾಗ ನಿಶ್ಚಯವಾಗಿ ನೀನು ಮುಕ್ತನೇ ಆಗ್ತಿ ಅಂತ ಹೇಳ್ತಾರೆ. ಎರಡನೇ ಮಾತೇ ಇಲ್ಲ. ಅದಕ್ಕೆ ಮಹಾತ್ಮರು ಇದಕ್ಕಾಗಿ ಬಹಳ ಕಷ್ಟಪಟ್ಟಿಲ್ಲ ಅಂತಲ್ಲ, ಮಹಾತ್ಮರು ಬಹಳ ಕಷ್ಟಪಟ್ಟಿದಾರ. ನಾವ್ ಹೇಳ್ತೀವಿ ಇದಕ್ಕ ಕಷ್ಟಪಡಾಕೆ, ಅದು ಯಾರಿಗೆ ಸುಮ್ಮನೆ ಕೇಳ್ತೀವ್ರಿ ಅಂತೀವಿ ನಾವು. ಹೌದಲ್ಲ? ಸುಮ್ಮನೆ ಕೇಳ್ಬೇಕು ಬಿಡ್ರಿ. ನಮ್ಗೆ ಯಾವಾಗ ಕೆಲಸ ಎಲ್ಲ ಇರಬಾರ್ದು, ಏನು ಕೆಲಸ ಇರಬಾರ್ದು. ಮನ್ಯಾಗ ಅದೇ ಹೇಳ್ತೀವಲ್ಲ, ಈಗ ಅದೇ ಹೇಳಕ್ ಹೋದೆ ನಾನು. ಯಾಕಂತಂದ್ರ ಈ ಸಂಸಾರದಲ್ಲಿ ಹಲವಾರು ಅಡೆತಡೆಗಳು ಬರ್ತಾವಲ್ಲ, ಕಷ್ಟ ನೋವು ನಲಿವು ಎಲ್ಲ ಬರ್ತಾವ, ಇಲ್ಲಂತಿಲ್ಲ. ಅದನ್ನ ಮೀರಿ ಹೋಗ್ಬೇಕಾಗ್ತದೆ. ಆದ್ರೆ ಮೀರಿ ಹೆಂಗ್ ಹೋಗ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ, ವೇದಾಂತ ಓದುತ್ತ ಸಿದ್ಧಾಂತ ತಿಳಿಯುತ್ತ ಸದ್ಗುರು ವಾಕ್ಯ ಕೇಳುತ್ತ ಭವ ಇದ್ದಂಗ ಗೆದ್ದು ಹೋಗತ್ತ. ನಾವ್ ಇವತ್ತು ಯಾವತ್ತು ಬಹಳ ಚಂದ ಇರ್ತೀವ್ರಿ, ಆರಾಮಾಗಿರ್ತೀವಿ, ನಮ್ ಕಷ್ಟ ಇಲ್ಲ ಅಂತ ಅನ್ನಂಗೆ ಇಲ್ಲ. ಮ್ಯಾಲಿದ್ದವ್ರು ಕೆಳಗ್ ಬರ್ಬೇಕು, ಕೆಳಗಿದ್ದವ್ರ ಮ್ಯಾಲ ಹೋಗ್ಬೇಕು. ಮ್ಯಾಲಿನವ್ರಿಗೆ ಕಷ್ಟ ಬಂದ್ರೆ ಕೆಳಗಿನವ್ರಿಗೆ ಇಲ್ಲ ಅನ್ನಂಗಿಲ್ಲ, ಕೆಳಗಿನವ್ರಿಗೆ ಕಷ್ಟ ಬಂದ್ರೆ ಮ್ಯಾಲಿನವ್ರಿಗೆ ಇಲ್ಲ ಅನ್ನಂಗಿಲ್ಲ. ಇದ್ರೊಟ್ಟಿನ ತಿರುಗ್ತಾ ಇರ್ತದ ಚಕ್ರ ಇದು. ಇಲ್ರಿ ಅವ್ರಿಗೆ ಬಹಳ ಕಷ್ಟ ಬಂದಿದ್ರಿ, ನಾವ್ ಬಾಳ ಆರಾಮದೇವ್ರಿ. ಶೇ ನೀ ಅನ್ಕೊಂಡಿಯಪ್ಪ, ಯಾವ ಟೈಮಿಗೆ ನಿಂದು ಏನೈತೆ ಏನಿಲ್ಲ. ಎಲ್ಲರೂ ಒಂದೊಂದ್ಸಲ ಹೋಗಾರೆ ಅಲ್ಲ, ಅದನ್ನ ನೋಡ್ಕೊಂಡು ನಾನು ಒಂದ್ಸಲ ಆ ಟೈಮ್ನಲ್ಲಿ ನಾನು ಹೋಗೋವ್ನಿ ಅಂತ ತಿಳ್ಕೊಳ್ಬೇಕಾಗ್ತದ. ಹೋಗಾಕತ್ತಾರ, ಹುಟ್ಟಾಕತ್ತಾರ. ಹೌದಿಲ್ಲ? ಸಿದ್ಧಾರೂಢರು ಹೇಳಿದ್ರಲ್ಲ, ಮುಸಫರ್ ಖಾನ್ ಇದ್ದಂಗಿದು ಅಂತ. ಅವ್ರಿಗೆ ರೋಗ ಬಂದೈತ್ರಿ, ನಮಗ್ ಬರಂಗಿಲ್ಲ ಅನ್ನಂಗಿಲ್ಲ. ಅವರೇ ಸಾಯಕ ಅವ್ರ ಮನೆಗೆ ಸತ್ತಾರಿ, ನಮ್ಮ ಮನೆಗೆ ಸಾಯಂಗಿಲ್ಲ ಅಂತಲ್ಲ. ಅವರಿಗೆ ಬಹಳಷ್ಟು ಕಷ್ಟ ಬಂದದ, ನಮಗಂತಿಲ್ಲ. ಆ ಜಾಗದಲ್ಲಿ ನೀನು ಇರೋವನೇ ಒಂದ್ಸಲ. ಅದಕ್ಕೆ ಇದು ಯಾಕೆ ಇಷ್ಟು ಮಹತ್ವ ಕೊಟ್ರಂತಂದ್ರ, ಇಂಥ ಒಂದು ದುಃಖಗಳಿಗೆ ಮಹತ್ವ ಕೊಡ್ಲಿಲ್ಲ ಮಹಾತ್ಮರು. ಯಾವ್ದಕ್ ಮಹತ್ವ ಕೊಟ್ರು ಅಂದ್ರೆ ಇದನ್ನ ಮೀರಿ ಹೋಗುವಂಥದ್ದು. ಯಾಕಂದ್ರ ಇವು ಯಾವ ಒಂದು ಕಷ್ಟ ನೋವು ನಲಿವು ನಮಗೇನ ಆಗಂಗಿಲ್ಲ, ಆಗ್ಬಾರ್ದು. ಇದ್ರ ಮಧ್ಯೆನೇ ಇರಬೇಕು, ಆದ್ರೆ ಆ ನೋವು ನಮಗ್ ತಾಕ್ಬಾರ್ದು. ಆ ರೀತಿ ಅನಸ್ತಿಸಿ ಕೆಲಸ ಮಾಡ್ತದ ಗುರುವಾಕ್ಯ. ನಮ್ಗ ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಹೋಯ್ತ್ರಿ ಅಂತಲ್ಲ. ಅದಕ್ಕೆ ಹೇಳ್ತಾರ, ಎಡರಡಿಸಿದ ವೇಳೆಯೋಳು ಧೈರ್ಯವನ್ನು ಅಂತ ಹೇಳ್ತಾರ ನಿಜಗೊಂಡ್ರು. ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನ್ನು, ಕಡು ಜೌವನದೊಳು ವಿಕೃತಿ ದೂರದಿಹುದನ್ನು, ಪೀಡಿದ ನೇಮವನ್ನ ಎಡಬಿಡದಕ್ಕೆ ಛಲವನ್ನು. ನನಗೆ ಅದು ಕೊಡು ಅಂತಂದಾರ. ನಾವು ಗುರುಗಳೇ ಅದು ಕೊಡ್ರಿ ಇದು ಕೊಡ್ರಿ ನಾವಂತಿ. ಮಹಾತ್ಮರು ಕೇಳುವಂಥದಕ್ಕೆ ನಮ್ಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಅವ್ರ ಕಷ್ಟ ಬರ್ಲಿಲ್ಲ ಅಂತ ಕೇಳಂಗ್ಲಕ್ಕ, ಬಂದೇ ಬರ್ತದ, ನೀ ಬ್ಯಾಡ ಅಂದ್ರೆ ಬರ್ತದಲ್ಲ. ಅದಕ್ಕೆ ಎಡರಡಿಸಿದ ವೇಳೆಯಳು ಧೈರ್ಯ ಕೊಡುವಂತ ಹೇಳಿದ್ರು ಅವರು. ಬರ್ತದ, ಬರ್ಲಿ, ನಾನೇನು ಎದುರಂಗಿಲ್ಲ, ಬಂದದ್ದು ಬರ್ಲಿ. ಯಾಕಂದ್ರೆ ನಾನು ಏನ್ ಮಾಡೀನಿ ಗೊತ್ತಿಲ್ಲ ಹಿಂದಿನ ಜನ್ಮದಾಗ. ನಾ ಮಾಡಿದ ಕರ್ಮ ಬಲವಂತ, ನೀನ್ ಏನು ಮಾಡಕ್ಕಾಗಲ್ಲ. ಆದ್ರೆ ನಿನಗೊಂದು ಹಕ್ಕು ಐತೆ, ಏನಂದ್ರೆ ನೀನ್ ಕೊಡುವಂತ ಒಂದು ಇದೈತೆ. ಏನು ಕಷ್ಟ ಬಂತ, ನಾ ಒಂದೇ ಕೇಳ್ತೀನಿ ನಿನಗೇನು, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ.
ದರಡಿಸಿದ ವೇಳೆಯೊಳಗೆ ಏನ ಅದನ್ನ ಧೈರ್ಯ ಕೊಡ. ಯಾವಾಗ ನಾವು ಸದ್ಗುರು ವಾಕ್ಯವನ್ನ ಬಿಡದೆ ಅದ್ರ ಮೇಲೆ ನಂಬಿಕೆ, ವಿಶ್ವಾಸ, ಶ್ರದ್ಧೆಯಿಂದ ನಾವು ಕೇಳ್ತಾ ಹೋಗ್ತೀವಿ, ನಿನ್ನ ಸಂಸಾರದಲ್ಲಿ ಬರುವಂತ ದುಃಖಗಳು ಕೂಡ ನಿನಗೇನು ಮಾಡಂಗಿಲ್ಲ. ಹೆದರಿ ಹೋಗ್ತಾವ ಅಷ್ಟೇ, ಬಡಿತಾವ ಹೋಗ್ತಾವ, ನಿನಗೇನ್ ಮಾಡ್ತಾವ ಅವು. ಇದನ್ನೇನು ಮಾಡದೆ ಇದ್ರ ಅದ್ರಾಗ ಮುಳುಗಿ ಬಿಡ್ತಾನ, ಸತ್ತೋಗ್ಬಿಡ್ತಾನ. ಇದ್ದಾಗೆ ಸಾಯ್ತಾನವ, ಮತ್ತೆ ಶರೀರ ಹೋದ್ಮೇಲೆ ಸಾಯೋದಲ್ಲ, ಇದ್ದಾಗ ಸತ್ಕೋಂತಿರ್ತಾನ. ನೋಡ್ರಿ ಎಂತ ಕಷ್ಟ ಇದೆ ಗೊತ್ತಾ. ಮಹಾತ್ಮರ ವಾಕ್ಯ ಕೇಳಿಲ್ಲ ಅಂದ್ರೆ ನಾವು ಅಜ್ಞಾನಿ ಭಾವದಲ್ಲಿ ಇದ್ದಾಗ ದಿನ ಸಾಯ್ತೀವಿ ನಾವು. ಅದಕ್ಕೆ ಮಹಾತ್ಮರ ವಾಕ್ಯದಾಗ ಎಷ್ಟು ಶಕ್ತಿ ಐತಂದ್ರ ಯಾವ ಕಷ್ಟಗಳು ನಿನಗೇನು ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ತಾಕತ್ತು ಕೊಡ್ತಾವೆ ಶಕ್ತಿಗಳು, ಗುರುವಾಕ್ಯಗಳು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ನಿನ್ನ ಸ್ವರೂಪ ಹೆಂಗೈತೆ ಅರಿವೇ ಎಲೆ ಅರಿವೇ, ನಿನ್ನ ತೆರೆ ನರಿಯೇ, ನೀನ್ ಹೆಂಗ್ ಇದ್ದಿದ್ದಂಗ ಅರಿ, ನಿನ್ನ ಸ್ವರೂಪ ಹೆಂಗೈತೆ, ಸತ್ತು ಯಾವಾಗ್ಲಿರುವಂಥದ್ದು, ತಿಳಿಯುವಂಥದ್ದು, ನಿತ್ಯವಾಗಿರುವಂಥದ್ದು, ಪರಿಪೂರ್ಣವಾಗಿರುವಂಥದ್ದು, ಆನಂದವಾಗಿರುವಂಥದ್ದು, ಹಿಂಗ್ ತಿಳ್ಕೊ. ಅಂತ ಸ್ವರೂಪ ಐತಿ ನಿಂದು. ಅದನ್ನ ನೀನು ಹೆಂಗಂದ್ರೆ ಇದ್ದಂಗ ತಿಳ್ಕೊಳ್ಳುವಂಥದ್ದು. ನೀ ತಿಳಿತಾ ಹೋದಿ, ಇದನ್ನ ಕೇಳ್ತಾ ಹೋದಿ, ತಿಳಿತಾ ಹೋದಿ ಅಂತಂದ್ರ ಮುಕ್ತಿ ನಿಶ್ಚಯ ಅಂತ ತಿಳ್ಕೊ. ಮುಕ್ತಿ ಅಂದ್ರೆ ಏನು, ಮತ್ತ ನಮ್ಗ ಏನೋ ಒಂದು ಭ್ರಮೆ ತಗೊಂಡ್ ಬಿಟ್ಟಿರ್ತದ. ಹೆಂಗ ಏನೋ ಗುರುಗಳು ನಮಗ್ ಮುಕ್ತಿ ಕೊಟ್ರ ಸಾಕಪ್ಪ ಅಂತೀವಿ, ದೇವ್ರು ನಮ್ಗೆ ಏನಿಲ್ರಿ ಮುಕ್ತಿ ಕೊಟ್ರ ಸಾಕಂತೀವಿ. ಯಾಕಂದ್ರೆ ಕೊನೆಗೆ ಮುಕ್ತಿ ಕೊಡಾಕ ಈಗ ಏನ್ ತಿಳ್ಕೊಂಡ್ರಿ, ಅದನ್ನು ನೀನ್ ಏನ್ ಮಾಡ್ತಿದ್ದಿ ನಿನ್ ಮೇಲೆ ಡಿಪೆಂಡ್ ಅದ. ನೀನ್ ಏನಿದ್ರ ಭಾವನೆ ನಿನ್ಗೆ ಇರ್ಲಿಲ್ಲ ಅಂದ್ರೆ ಸಾಯವ್ರಿಗೆ ಶಿವಾಯನ ಮನಕ್ಕೂ ಬರಂಗಿಲ್ಲ, ಶಿವ ಅನ್ನಕ್ಕೂ ಬಾಯಿಗೆ ಬರಂಗಿಲ್ಲ. ಯಾಕಂದ್ರೆ ಹಂಗ ಮಾಡಿರ್ತಾನತ. ಅದ್ರ ಫಲ ಯಾಕಂದ್ರೆ ಏನೇ ಬೆಳೀಲಿ ಅದ್ರ ಫಲ ಮುಂದಿದ್ದೇ ಇರ್ತದಲ್ಲ. ನೀನೇನಾದ್ರೂ ಭಗವಂತನ ಸ್ಮರಣೆನೇ ನಿನ್ನ ಸ್ವಲ್ಪ ಮಾಡ್ತಾ ಮಾಡ್ತಾ ಬಂದ್ರ ಆತ ನಿಂದಿರ್ತಾನ, ಆತ ನಿನಗೆ ಎಲ್ಲ ಆನಂದವನ್ನು ಕೊಡ್ತಾನ ಕೊನೆಗಾಲದಲ್ಲಿ. ಅದನ್ನೇ ಇರ್ಲಾರ ಬರೀ ಸತ್ತೋಗರನ್ನ ನಂಬಿ, ಸಂಸಾರವನ್ನ ನಂಬಿ, ಹೋಗದೆ ಇದು ಶರೀರ ಹೋಗುವಂಥದ್ದು, ನಾಶ ಆಗುವಂಥದ್ದನ್ನ ಇದೇ ಶರೀರವನ್ನ ನಂಬಿ ಇದ್ರಾಗ ಬಿದ್ದಾಗ ಆತ ಹೆಂಗ್ ಕೈ ಹಿಡಿತಾನೆ ಹೇಳ್ರಿ ಮುಂದೆ? ಭಗವಂತ ಕೈ ಹಿಡಿಯಂಗಿಲ್ಲ ಅವಾಗ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳತ್ತಾರ, ಏನ ಅದಕ್ಕೆ ಬಿತ್ತಿದಂತೆ ಬೆಳೆ, ಏನನ್ನ ಬಿತ್ತಿತ್ತು ಅದು ಬೆಳೆ ಬರ್ತದ ಅಷ್ಟೇ ಕೊನೆಗೆ. ಮತ್ತೆ ಈಗ ಬಂದ್ ಬಿಡ್ಬೇಕ್ರಿ ಅನ್ನೋದಲ್ಲ, ಬಹಳಷ್ಟು ಅಲುಗಡಿಸ್ತದ್ರಿ. ಈಗ ನಮ್ಗ್ ನಾವ್ ಕೇಳ್ತಾ ಇದ್ದೀವಿ ಅಂದ್ರೂ ಕೂಡ ಬಹಳಷ್ಟು ನಮಗ ಪ್ರತಿಬಂಧಕಗಳು ಬರ್ತಾವ, ವಿಘ್ನಗಳು ಬರ್ತಾವ. ಅದು ಜ್ಞಾನಕ್ಕಂತೂ ತುಂಬಾನೇ ವಿಘ್ನಗಳು ಬರ್ತಾವ ಅಂತಾರ ಮಹಾತ್ಮರು. ಬಂದಾಗ ಇದನ್ನ ಮೀರಿ 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 ಹೋಗ್ಬೇಕಾಗ್ತದ ನಾವು. ಅದ್ರಲ್ಲೇ ಜೋತ್ಕೊಂಡು ಕುಂದ್ರೋದಲ್ಲ, ಇದನ್ನ ಮೀರಿ ಹೋಗ್ಬೇಕಾಯ್ತು. ಆದ್ರ ಇದ್ರ ರಿಸಲ್ಟ್ ಮಾತ್ರ ಖಂಡಿತ ನಿನಗ್ ಫಲ ಐತೆಪ್ಪ, ನಿಶ್ಚಯವಾಗಿ. ಮುಕ್ತಿ ಅಂತ ಕೊಡುವಂತದ್ದಲ್ಲ, ಅದ್ರ ನಿನ್ ಒಳಗ ಐತದ. ಇವಾಗ ಎಲ್ಲಾ ಒಂದು ಶರೀರಗಳಲ್ಲಿ ಇರುವಂತ ಜ್ಯೋತಿ ಸ್ವರೂಪ ಮುಕ್ತ ಅಂತಂದ್ರೆ ಏನಂದ್ರೆ ದುಃಖನೇ ಇಲ್ಲ ನಿನಗ. ನಿನಗ ಆ ದುಃಖದ ಭಾವ ಭ್ರಮೆ ಬಂದ್ಬಿಟ್ಟದಲ್ಲ, ಆ ಭ್ರಮೆ ಅಜ್ಞಾನ ಇದೇನಾಗ್ಯದ ಮುಸುಗ್ಯದಲ್ಲ, ಅದನ್ನ ಸದ್ಗುರು ಅಲ್ಪ ನೀನು ಅಜ್ಞಾನದಲ್ಲಿ ಬಿದ್ದು ಭ್ರಮೆ ಆಗ್ಯದೋ ನಿನಗೆ, ದೇವ್ ಹಿಡ್ದದು ಇದು ಗೊತ್ತಾಗ್ಬೇಕು ನೋಡ್ರಿ. ಯಾಕಂದ್ರ ನಿನಗ ಭ್ರಮೆಯಿಂದ ನೀನ್ ಬಡಬಡ್ಸಕತ್ತೀಯಪ್ಪ, ಆದ್ರ ನಿನಗೆ ಯಾವ್ದು ಭ್ರಮೆ ಇಲ್ಲೋ ನಿನಗ. ನೀನ್ ಆನಂದ ಪುರುಷನಿದೀನಿ, ಹಿಂಗಿದಿ ಹಂಗಿದಿ ಅಂತ ಎಲ್ಲವನ್ನ ಹೇಳಿ ನಿನ್ನಲ್ಲಿರುವಂತ ಜ್ಯೋತಿ ದರ್ಶನ ಮಾಡಿಸ್ತಾನ ಸದ್ಗುರುನಾಥ. ನಿನ್ನಲ್ಲಿರುವಂತದ್ದೇ ಸದ್ಗುರು ಏನ್ ಕೊಡಂಗಿಲ್ಲ, ತರಂಗಿಲ್ಲ, ನೀನ್ ಇದು ಮಾಡಂಗಿಲ್ಲ. ನಿನ್ನ ಮುಕ್ತನೇ ಇದೆ, ಆದ್ರೆ ನಿನಗ ಭ್ರಮೆ ಆಗ್ಯದ ಅಷ್ಟೇನೆ, ಇದು ಹಿಂಗೈತಿ ನೋಡಂತ ಹೇಳ್ತಾನ. ಅವಾಗ ಈ ಸದ್ಗುರು ವಾಕ್ಯವನ್ನ ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರ, ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ ಮುಕ್ತಿ. ಹೌದು ನಿಶ್ಚಯ ನೋಡಿ, ಇದು ಅವಶ್ಯವಾಗಿ ಪ್ರಾಪ್ತಿ ಆಗ್ತದ ನಿನಗೆ. ಅದು ನಿನಗ್ ಬಿಟ್ಟದ್ದು. ಗುಳಿಗೆ ಕೊಡ್ತಾರೆ ಡಾಕ್ಟರ್, 1 ವರ್ಷ ಟ್ರೀಟ್ಮೆಂಟ್ ತಗೊಳ್ಬೇಕ್ರಿ ಅಂದ್ರೆ ಇದನ್ನ ರೋಗ ವಾಸಿ ಆಗ್ತದ ಅಂತಂದ. ಒಂದು ವರ್ಷ ಗುರು ಹೇಳದ ಇದು ಡಾಕ್ಟರ್ ಹೇಳದಂಗ ನೀನ್ ಟ್ರೀಟ್ಮೆಂಟ್ ತಗೊಂಡ್ರ ಈ ರೋಗದಿಂದ ವಾಸಿ ಆಗ್ತದೆ ನಿನಗೆ, ಖಂಡಿತ ವಾಸಿ ಆಗ್ತದೆ. ಅದಕ್ಕೆ ಸದ್ಗುರುನಾಥ ಹೇಳ್ತಾನಲ್ಲ, ಆ ಪ್ರಕಾರ ನೀನ್ ನಡ್ಕೊಂಡಿದ್ದೆ ಆದ್ರ, ಓದುದ್ದೆ ಆದ್ರ ಇದಕ್ಕೆ ಖಂಡಿತ ನಿನಗ ಅವಶ್ಯವಾಗಿ ಮುಕ್ತಿ ಆಗ್ತದಪ್ಪ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಈಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ವಿಷಯಗಳ ಜಗತ್ತಿನ ಪ್ರತಿಯೊಂದು ಜೀವಿಗಳು ನೋಡ್ರಿ, ಇವು 5 ವಿಷಯಗಳು. ಇಷ್ಟು ಆನಂದ ಪಡ್ಬೇಕು ಇದ್ರಾಗ ವಿಷಯಗಳು. ಯಾಕಂದ್ರ ಈ ಶಬ್ದ ಅನ್ನುವಂಥದ್ದು, ಸ್ಪರ್ಶ ಅನ್ನುವಂಥದ್ದು, ರೂಪ ಅನ್ನುವಂಥದ್ದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ವಿಷಯಗಳು.
ಬೇಕಾದಂತಾರ ಬೇರೆ ಮಾಡಿ. ಅದಕ್ಕೆ ಇನ್ನೂ ಒಂದ್ ಏನಂದ್ರೆ ಜಗತ್ತಿನೊಳಗ ಈ ಪ್ರಾರಬ್ಧ ಕರ್ಮಕವಾಗಿ ಬಂದಿದಾರಲ್ಲ ಈ ಜಗತ್ತಿನ ಜನ, ಇಲ್ಲಿ ಏನಂತಂದ್ರ ಒಂದು ಸುಖ ಇರ್ಬೋದು, ಒಂದು ದುಃಖ ಇರ್ಬೋದು, ಇಲ್ಲದ ಎರಡು ಮಿಶ್ರ ಇರ್ಬೋದು. ಈ ಮೂರೇ ಇರೋದು. ಒಂದು ಸುಖದಲ್ಲರೇ ಇರ್ಬೋದು, ಒಂದು ದುಃಖದಲ್ಲೇ ಇರ್ಬೋದು, ಇಲ್ಲದ್ರೆ ಎರಡು ಮಿಶ್ರದಲ್ಲಿ ಇಷ್ಟೇ ಇರೋದು. ಮತ್ತೆ ಅದಕ್ಕಿಂತ ಹೆಚ್ಚಿನ ಬೇಕಾದ ಕೋಟಿ ಅದನ್ನಂದ್ರೂ ಕೂಡ ಇಷ್ಟೇ ಇರುವಂತಹದ್ದು. ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಇವು ವಿಷಯಗಳು. ಈ ವಿಷಯಗಳು ಇವು ಹೆಂಗದ ಅಂತಂದ್ರ, ಮತ್ತೆ ಇವು ಶಬ್ದ ಆಗ್ಲಿ, ಸ್ಪರ್ಶ ಆಗ್ಲಿ, ರೂಪ ಆಗ್ಲಿ, ಆಮೇಲೆ ಗಂಧ ರಸ, ಇವು 5 ವಿಷಯಗಳು. ಆಮೇಲೆ ಜಾಗ್ರ ಆಗ್ಲಿ, ಸ್ವಪ್ನ ಮತ್ತೆ ಸುಸುಪ್ತಿ, ಈ 3 ಅವಸ್ಥೆಗಳು. ಇವೆಲ್ಲ ಬೇರೆ 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 ಅನಿಸ್ತಾವ. ಯಾಕಂದ್ರೆ ಕಿವಿಯಿಂದ ಶಬ್ದ ಕೇಳುವಂಥದ್ದು, ಆಮೇಲೆ ಸ್ಪರ್ಶ ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದು ಇರುವಂತಹ ಆನಂದ, ಆಮೇಲೆ ರುಚಿ ನೋಡುವಂಥದ್ದು ಬಾಯಿಯಿಂದ, ಆಮೇಲೆ ಮೂಗಿನಿಂದ ವಾಸನೆ ನೋಡುವಂಥದ್ದು. ಇವೇನದಾವ ವಿಷಯಗಳದಾವ. ಮತ್ತೆ ಜಾಗ್ರದಲ್ಲಿ ಮಾಡುವಂತ ವ್ಯವಹಾರ. ಯಾಕಂದ್ರೆ ಕಿವಿಯಲ್ಲಿ ಕೇಳೋ ಬೇರೆ ಅದಾನೇನ, ಕಿವಿಯಲ್ಲಿ ಕೇಳೋವನು ಆತನೇ, ಸ್ಪರ್ಶ ಮಾಡುವಂಥವನು ಆತನೇ, ರೂಪ ನೋಡುವಂಥವನು ಆತನೇ. ಇವು 5 ವಿಷಯಗಳಲ್ಲಿ ಇರುವಂತವನು ಆತನೇ. ಆಮೇಲೆ ಜಾಗ್ರದ ಅವಸ್ಥೆಗಳಲ್ಲಿ ಕೂಡ ನೀವು ಬೇರೆ 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 ತೋರ್ತಾವ. ಜಾಗ್ರ ಅನುಭವಿಸ್ತಿದ್ ಸ್ವಪ್ನ ಬರ್ತದೆ, ಸ್ವಪ್ನ ಆಗೋದು ಸುಸುಪ್ತಿ ಬರ್ತದೆ. ಆದ್ರ ನೀನ್ ಮಾತ್ರ ಅರಿವು ಹೆಂಗದ ಏಕದ ಒಂದೇ ಇರೋದು. ನಮಗದು ಕಲ್ಪನೆ ಅಷ್ಟೇ. ಜಾಗ್ರ ಬಂತು, ಈಗ ಜಾಗ್ರ ಸ್ವಪ್ನ ಸುಸುಪ್ತಿ ಏನ್ ಸತ್ವ ರಜೋತಮ ಈ 3 ಗುಣಗಳಿಂದಾನೇ ಇಲ್ಲ ರೊಟೀನ್ ನಮಗೂ ತಿರ್ಗಾಕತ್ತೇವ. ಅದೊಂದು ನಮ್ಮ ಭ್ರಮೆನೇ. ಅದು ಜಾಗ್ರ ಅನ್ನುವಂಥದ್ದನ್ನು ಒಂದು ಭ್ರಮೆ, ಸ್ವಪ್ನ ಅನ್ನುವಂಥದ್ದನ್ನು ಒಂದು ಭ್ರಮೆ, ಸುಸೂಪ್ತಿ ಅನ್ನುವಂಥದ್ದು ಭ್ರಮೆ. ಯಾವಾಗ ಅಜ್ಞಾನದ ಸಂದರ್ಭದಲ್ಲಿ ಇವೆಲ್ಲ ನಮ್ಗೆ ಅನಿಸ್ತಾವ, ಇದೇ ಸತ್ಯ ಅನ್ನಂಗ ಅನಿಸ್ತದ. ಯಾಕೆ ಇವೆಲ್ಲ ಎಲ್ಲಿ ಬರ್ತಾವ? ನಮ್ಮೊಳಗ ಬರ್ತಾವ. ಕತ್ತಲಾದಂಗಾಯ್ತು, ಸೂರ್ಯ ಹೋದಂಗಾಯ್ತು, ಚಂದ್ರ ಬಂದಂಗಾಯ್ತು, ನಿದ್ದೆ ಆದಂಗಾಯ್ತು, ಎಚ್ಚರಾದಂಗಾಯ್ತು, ಇವೆಲ್ಲ ನಮ್ಮೊಳಗೆ ನಡೆಯುವಂತ ಅವಸ್ಥೆಗಳು. ಆದ್ರೆ ಈ 3 ಅವಸ್ಥೆಗಳಲ್ಲಿ ಏನ್ ನಮ್ಗ ಅನ್ಸಕತ್ತದಲ್ಲ, ಇದ್ರಲ್ಲಿ ಇರುವಂತ ಒಬ್ಬನೇ ಅದನ್ನ. ಆ ಅರಿವಿನ ಸ್ವರೂಪನೇ, ಅರಿವೇ ಐತೆ. ಜಾಗ್ರದಲ್ಲೂ ಇದೇ ಐತೆ, ಸ್ವಪ್ನದಲ್ಲೂ ಇದೇ ಐತೆ, ಸುಸುಪ್ತಿಯಲ್ಲಿ ಇದೇ ಐತೆ. ಏನ್ ಬೇರೆ ಇಲ್ಪ, ಏಕವಾಗಿರುವಂಥದ್ದು. ಮತ್ತೆ ಎಲ್ಲಾ ದೇಶಗಳಲ್ಲಿ ಇರುವಂತದ್ದು ದೇಶ, ಕಾಲ, ವಸ್ತು ಈ ಪರಿಚ್ಛಿನ್ನವಾಗಿ ಏನು ಇರುವಂತದ್ದೇನು ಅಂದ್ರೆ ಅಲ್ಲ, ಪರಿಚ್ಛಿನ್ನ ರಹಿತವಾಗಿರುವಂತ. ಇಲ್ರಿ ಈ ಊರಾಗ ಐತೆ, ಇನ್ನೊಂದು ಊರಾಗ ಇಲ್ಲ ನಂಗಿಲ್ಲ. ಮಳೆಗಾಲದಾಗ ಐತ್ರಿ, ಚಳಿಗಾಲದಾಗ ಇಲ್ಲ ನಂಗಿಲ್ಲ. ಮಳೆಗಾಲದಾಗ ಇರುವಂತದ್ದೇ, ಚಳಿಗಾಲದಾಗ ಇರುವಂತದ್ದೇ, ಬೇಸಿಗೆಗಾಲದಾಗ ಇರುವಂತದ್ದೇ, ಈ ಊರಾಗಿರುವಂತದ್ದು, ಬೇರೆ ಊರಾಗ ಎಲ್ಲಿ ನೋಡ್ರಿ ಎಲ್ಲ ಅರಿವು ತುಂಬ್ಯದಪ್ಪ. ಅರಿವಿನ ಸ್ವರೂಪನೇ ತುಂಬ್ಯದ ಎಲ್ಲಾ ಕಡೆ. ಅದಕ್ಕ ಏನಾಗ್ಯದ, ಜೀವ ಮತ್ತೆ ಈಶ್ವರ ಇವ್ರು ಬೇರೆ ಅದಾರೇನ್ರ? ಉಪಾಧಿಯಿಂದ ಜೀವ ಈಶ್ವರ ಅಂತ ಅನ್ಸ್ಕೊಂಡಿದ್ದಾನ ಅಷ್ಟೇನೆ. ಅಲ್ಲಿ ಮಾಯೆಯಲ್ಲಿ ತೋರಿ ಈಶ್ವರ ಅನ್ಸ್ಕೊಂತು, ಅವಿದ್ಯೆಯಲ್ಲಿ ತೋರಿ ಇದು ಜೀವ ಅನ್ಸ್ಕೊಂತದ. ಉಪಾಧಿಗಳನ್ನ ತೆಗೆದಾಗ ನೀನೇ ಇಲ್ಲಿನ ಜೀವಾತ್ಮ ಜೀವನದಲ್ಲಿರುವಂಥದ್ದು ಮತ್ತೆ ಈಶ್ವರ ಎರಡು ಒಂದೇನೆ, ಪರಿಚ್ಛಿನ್ನ ರಹಿತವಾಗಿರುವಂಥ ನಿನ್ನ ಸ್ವರೂಪ ಹೆಂಗದ? ಅಖಂಡ ಆಗ್ಯದ. ಖಂಡಿತ ಅಲ್ಲ ಇಷ್ಟಿಷ್ಟಂತ ಲಿಮಿಟ್ ಅಲ್ಲ. ನಾವು ಲಿಮಿಟ್ ಮಾಡ್ಕೊಂಡಿವಿ. ಎಲ್ಲ ಲಿಮಿಟ್ ನೋಡ್ರಿ. ದೃಶ್ಯವಾದ ಪ್ರಪಂಚ ಹೆಂಗದಾವ ಎಲ್ಲ ಲಿಮಿಟೇ. ನಮ್ಮ ಶರೀರ ಲಿಮಿಟಿಗೆ ಬಂದದ, ಇಂದ್ರಿಯಗಳು ಲಿಮಿಟ್ ಅದಾವ, ಒಂದು ಊರ್ ಲಿಮಿಟ್ ಅದ, ಒಂದು ದೇಶ, ಇವೆಲ್ಲ ಲಿಮಿಟಿಗೆ ಬಂದಿವು. ಆದ್ರೆ ನಿನ್ನ ಸ್ವರೂಪ ಹೆಂಗದ್ರ ಅಖಂಡ ಐತೆ. ಮೊದಲ ಜನ್ಮದ ದೇಹ, ಈ ದೇಹವಿನ್ನು ಮುಂದೆ 8 ಜನ್ಮಗಳು, ಎಷ್ಟು ಶರೀರಗಳು ಬಂದ್ರು ಕೂಡ ಇರುವಂತ ನೀನು ಒಬ್ಬನೇ ನಾವು ಅರ್ಥ ಮಾಡ್ಕೋಬೇಕು. ಮಹಾತ್ಮರು ಯಾಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಸಾಯ್ಬೇಡ್ರು, ಹಂಗ ಸಾಯ್ಬೇಡ್ರಿ, ಈಗ ಏನ್ ಇರ್ತದ ನೀವ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಂದೆ ಹಂಗ ಇರ್ತದ, ಅದು ಅದೇ ಬರ್ತದ, ಅದೇ ಭಾವನೆ ಬರ್ತದ. ಒಳ್ಳೇದನ್ನ ಮಾಡ್ರಿ, ಒಳ್ಳೇದನ್ನೇ ಕೇಳ್ರಿ. ಯಾಕಂದ್ರ ಆನಂದ, ಸುಖ, ಸಂತೋಷ ಎಲ್ಲೈತೆ? ನಿನ್ ಮನಸ್ಸಿನಲ್ಲೇ ಐತೆ. ಮನಸ್ಸು ಆನಂದವಾಗಿತ್ತಂದ್ರೆ ಜಗತ್ತು ಆನಂದವಾಗಿ ಕಾಣ್ತದ. ವಸ್ತುಗಳಲ್ಲಿ ಆನಂದ ಇಲ್ಲ, ವಸ್ತುಗಳಲ್ಲಿ ಸುಖ ಇಲ್ಲ, ನಿನ್ನ ಭ್ರಮೆ ಅದು. ಸುಖ ದುಃಖ ಎಲ್ಲೈತೆ? ನಿನ್ನ ಮನಸ್ಸಿನಲ್ಲೇ ಐತೆ, ಬೇರೆ ಎಲ್ಲ ಇಲ್ಲ. ಅದು ನಿನ್ನೊಳಗ ಐತೆ. ಅದಕ್ಕೆ ಅದನ್ನ ತಿಳ್ಕೊಂಡು ಅಟ್ಲೀಸ್ಟ್ ಪ್ರಯತ್ನ ಮಾಡ್ರಪ್ಪ. ಅದಕ್ಕೆ ಬಹಳಷ್ಟು ಹೇಳ್ತಾರ ಅವ್ರು. ಇದನ್ನ ಪ್ರಯತ್ನ ಮಾಡಲಿಲ್ಲ, ಅಟ್ಲೀಸ್ಟ್ ಕರ್ಮ, ಉಪಾಸನೆ ಇವೆಲ್ಲ ಮಾಡಿದಾಗ ಏನಾಗ್ತದೆ?
ಯಮಧರ್ಮ ಒದ್ಕೊಂತ ಹೋಗ್ತಾನ ನೋಡ್ರಿ, ಕೊನೆಗೆ ಓದಿತೇನವ. ನಿಮ್ಮನ್ನ ಸುಮ್ಮನೆ ಕರ್ಕೊಂಡು ಹೋಗಂಗಿಲ್ಲಪ್ಪ ಆತ. ಭೂಮಿಗೆ ಹೋಗಿರಿ ಮಾಡ್ಕೊಳ್ಳಾರ್ದ ಏನೇನ್ ಮಾಡ್ಕೊಂಡು ಬಂದಿರಿ, ಯಾವ ನನ್ನ ಲಿಸ್ಟ್ನಾಗ ಇಲ್ಲ ಇಲ್ರಿ. ನಾ ಹೇಳ್ತೀವಿ, ಅದಕ್ಕೆ ಹೇಳ್ತಾರ, ಯಮನ ದೂತರು ಬಂದು ಎದೆಗೊದ್ದೊಯ್ಯುವಾಗ ಏನೆಂದು ನಾ ಹೇಳಲಿ, ಭವಬಂಧನದಿ ಕಡೆ ಮಾಡೆನ್ನನು ಕರುಣೆಯ ಸದ್ಗುರುವೇ. ಗುರುವಿನ ಹತ್ರ ಕರುಣೆ ಬೇಕಲ್ಲ, ಅದು ಕರುಣೆಯಿಂದ ಹೇಳಿದಾಗ ಎಷ್ಟು ತಿಳ್ಕೊತೀವಿ ಎಷ್ಟು ಬಿಡ್ತೀವಿ ಗೊತ್ತಿಲ್ಲ, ಮತ್ತೆ ಕೇಳಿದ್ದೆ ಹಂಗ ಹೋಗಂಗಿಲ್ಲ. ಅಟ್ಲೀಸ್ಟ್ ಯಮದೂತರಿಂದರ ನಾವು ಒರೆಸ್ಕೊಳ್ಳೋದಾರ ಕಡಿಮೆ ಆಗ್ತದಲ್ಲ, ಅದರ ಮಾಡ್ಕೊಂಡು ಹೋಗ್ರಿ. ಸುಮ್ಮನೆ ಒದ್ಸ್ಕೊತ್ ಯಾಕೆ ಹೋಗ್ತೇವೆ? ಇಲ್ರಿ, ನಾವು ಸಂಸಾರ ಚಂದ ಮಾಡೇವ್ರಿ, ಒಂದು 4-5 ಮನಿ ಕಟ್ಟಿವಿ, ಗಾಡಿ ಇಟ್ಟಿವಿ, ಹೆಂಡತಿ ಮಕ್ಳಿಗೆ ಏನ್ ತೊಂದ್ರೆ ಇಲ್ರಿ, ಭಾಳ ಚಂದ ಇಟ್ಟು ಬಂದಿವ್ರಿ ಅಂದ್ರ ಅದಕ್ಕೆ ಹೋಗಿದ್ದೀನಿ. ನೀ ಭೂಮಿಗೆ ಹೋಗಕ್ ಏನ್ ಭಾಷೆ ಕೊಟ್ಟು ಹೋಗಿದ್ದೀನಿ ಪರಮಾತ್ಮಗ? ಭಾಷೆ ಕೊಟ್ಟು ಏನ್ ಮಾಡಿದೀನಿ ನೀನು ಅಂತ ಒದ್ದು ಹೇಳ್ಕೊಂಡು ಹೋಗ್ತಾನಲ್ಲ, ಅದರಿಂದ ಬಿಡುಗಡೆ ಆಗೋದಕ್ಕಾರ ಅಟ್ಲೀಸ್ಟ್ ಕರ್ಮ ಉಪವಾಸ ಇಂಥವೆಲ್ಲ ಮಾಡ್ರಿ. ಹೋಗ್ಲಿ, ಗುರುಮುಖಾಂತರ ಇಷ್ಟೆಲ್ಲ ಕುಂತು ತಿಳ್ಕೊಳಕ್ ಆಗಂಗಿಲ್ಲ ರೀ, ನಾವು ಮುಕ್ತನಾಗಕ್ ಆಗಂಗಿಲ್ಲ, ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳಕ್ ಆಗಂಗಿಲ್ಲ ಅಂತಂದ್ರ ಅಟ್ಲೀಸ್ಟ್ ಯಮಧರ್ಮ ಒದ್ಕೊಂತ ಹೋಗ್ತಾನಲ್ಲ ಕೊನೆಗೆ. ನೀನ್ ಅವಾಗ ಏನಾಗಿರ್ತಿದಿ? ಅಸಹಾಯಕ ಆಗಿರ್ತಿದಿ. ಆತ ನಿಂತು ಬಿಡ್ತಾನ, ದೊಡ್ಡ ದೂತನಾಗ ನಿಂತು ಬಿಡ್ತಾನ. ಆತ ಒದ್ದು ಹೇಳ್ಕೊಂಡು ಹೋಗ್ತಾನ, ನೀ ಏನ್ ಹೇಳವೆಲ್ಲ ನನ್ನ ಲಿಸ್ಟ್ನಾಗೆಲ್ಲ ನಡಿ ಅಂತ. ಅವಾಗ ಏನು ಉತ್ತರ ಕೊಡ್ತೀಯಪ್ಪ? ಅದನ್ನ ಹೇಳ್ತಾರ ಮಹಾತ್ಮರು. ನಮ್ಗ ಬಹಳ ನೆಗ್ಲೆಕ್ಟ್ ಆಗ್ತಾವ ಕೆಲವು ಸಲ ಮಹಾತ್ಮರ ವಾಕ್ಯಗಳು ನಮ್ಗ. ಅದ್ ಯಾಕಂದ್ರೆ ಹಂಗ ಐತಿ ಅದು ಒಳ್ಳೇದನ್ನ ತಗೊಳ್ಬೇಕಾದ್ರೆ ಹಂಗಾನೇ ಅದು. ನಾವು ಜಾಗ್ರ ಆಗ್ಬೇಕಾಗ್ತದೆ. ಗುಳಿಗೆ ಯಾವತ್ತು ಸಿಹಿ ಅಂತ ನಾವು ತಗೊಳಂಗಿಲ್ಲ, ಇಷ್ಟಪಟ್ಟು ತಗೊಳಂಗಿಲ್ಲ. ಯಾಕಂದ್ರೆ ಸಾಯ್ತೀವಪ್ಪ, ಏನ್ ಮಾಡ್ಬೇಕು, ಇನ್ ಕಷ್ಟನೇ ಬರ್ತದಲ್ಲ, ಶರೀರಕ್ಕೆ ತ್ರಾಸ ಬರ್ತದಲ್ಲ ಅಂದಾಗ ಒಂದು 3 ದಿವಸ ಕೋರ್ಸು, 5 ದಿವಸ ಕೋರ್ಸು, 15 ದಿವಸ ಕೋರ್ಸು, 1 ತಿಂಗಳ ಕೋರ್ಸು, 1 ವರ್ಷ ಕೋರ್ಸು, ನಾವ್ ಅದನ್ನ ಕಂಟಿನ್ಯೂ ತಗೋತೀವಿ. ಯಾಕಂದ್ರೆ ಇಷ್ಟಪಡ್ತಾವ. ಇವಾಗ ಏನ್ ಸಾಕಾಗ್ಯದ್ರಿ, ಕಹಿ ಅಂದ್ರೆ ಕಹಿ ಗುಳಿಗೆ ಯಾವಾಗ ಮುಗ್ದಾವ ಅಂತೀವಿ. ಆದ್ರ ಅದ್ರಿಂದ ಏನಾಗ್ಯದ, ನಿನ್ನ ಆರೋಗ್ಯ ಚೆನ್ನಾಗಾಗ್ತದ. ಆದ್ರ ತಗೊಳಕ್ ಮಾತ್ರ ಕಹಿ ಅನ್ನಿಸ್ತದ. ಅದ್ರಂಗ ಕುಂತು ಕೇಳಕ್ ಬಾಳ ಕಹಿ ಅಂತ ಅನಿಸಿದ್ರು ಕೂಡ ಅದರಿಂದ ನಿನಗ್ ಒಳ್ಳೇದೇ ಐತಿ ಮುಂದೆ. ಕೇಳಿಲ್ಲ ಅಂದ್ರೆ ಇಲ್ಲಪ್ಪ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀನ್ ಅರಿವಿನ ಸ್ವರೂಪ ಸಿದ್ಧಿ. ಈ ರೀತಿ ಯಾರು ತಿಳ್ಕೊಳತ್ತಾರ ಅವರು ನಾನು, ಯಾಕಂದ್ರ ಸದ್ಗುರು ಹೇಳಿದಂಗ ಅರಿವಿನ ಸ್ವರೂಪನೇ ನಾನು ಇದ್ದೀನಿ ಅಂತ ಯಾರು ತಿಳಿತಾರೋ, ಯಾರು ತಿಳಿತಾರ ಅವ್ರು ನಿಶ್ಚಯ ಮುಕ್ತಿ ಹೊಂದುತ್ತಾರ ಅಂತ ಹೇಳ್ತಾರ ಅವ್ರು. ಎರಡು ಸಂಶಯನೇ ಇಲ್ಲ, ಬರ್ದು ಇಟ್ಕೊಂಡ್ಬಿಡ್ರಿ ಅಂತಾರ ಅವ್ರು. ಯಾಕಂದ್ರೆ ನಾವು ನಡೆಯೋದೇ ಬಿಟ್ಟಿಲ್ಲ, ಊರ್ ಬರಬಾರ್ದು ಅಂದ್ರೆ ಬಂದೇ ಬರ್ತದಿಲ್ಲ, ನಮ್ಗೆ ಅನುಭವ ಕೈತಿಲ್ಲ. ಯಾವ್ದೋ ಒಂದು ಊರಿಗೆ ನಡೆಯಕತ್ತೀವಿ, ಕಾಲ್ ನಡಿತಾನೆ ಇದೆ, ಊರ್ ಬರಬಾರ್ದು ಅಂದ್ರೆ ಬರ್ಲಾರ್ದಿರ್ತದ, ಬರ್ತದ ಯಾಕೆ ನಡೆಯಕತ್ತೀವಿ ನಾವು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಈ ರೀತಿ ಅಖಂಡವಾಗಿ ಏಕವಾಗಿ ಇರುವಂತ ಅರಿವಿನ ಸ್ವರೂಪವೇ ನಾನು ಅಂತ, ನಾನು ಇದ್ದೀನಿ ಅಂತ ಯಾರು ತಿಳಿತಾರೋ ಅವ್ರು ನಿಶ್ಚಯವಾಗಿ ಮುಕ್ತಿಯನ್ನ ಒಂದೇ ಹೊಂದುತ್ತಾರಪ್ಪ ಅಂತ ಹೇಳ್ತಾರ ಅವ್ರು. ಮತ್ತೆ ಮುಂದಿನ ವಿಚಾರ ಏನ್ ಹೇಳ್ತಾರ ನೋಡೋಣ. ಹೊರಗಣ ರೂಪಾದಿ ವಿಷಯವೆಲ್ಲವನ್ನು ಕಂಡೆರೆಪಾಗಿ ಸೆಲೆ ಬೇರೆ ಬೇರೆ ಗೋಚರಿಸುವ ಅರಿವೇ ಎಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿ ಯೋಧನಿಗೆ ನಿಶ್ಚಯವಂತೆ. ಹೊರಗಣ ಅಂದ್ರೆ ಹೊರಗಿರುವ, ರೂಪಾದಿ ಅಂದ್ರೆ ರೂಪವೇ ಮೊದಲಾದಂದಾಗ ಶಬ್ದ ಸ್ಪರ್ಶ ರೂಪ ರಸಗಂಧವನ್ನು ತಗೊಳ್ಬೇಕಾಗ್ತದೆ. ವಿಷಯಗಳು ಇವೆಲ್ಲ ಅಂತಂದ್ರ ಏನ್ ಹೇಳ್ತಾರೆ, ಜಾಗೃತ ಅವಸ್ಥೆಯಲ್ಲಿ ಇವೆಲ್ಲ ವಿಷಯಗಳು ಇರ್ತಾವ. ಶಬ್ದ ಸ್ಪರ್ಶ ರೂಪ ರಸ ಪಂಚ, ಇವು ಗಂಧಗಳಂತ ಈ ಪಂಚ ವಿಷಯಗಳು. ಇವಕ್ಕ ಸಾಧನಗಳು ಏನಂದ್ರೆ ಇಂದ್ರಿಯಗಳು. ಈಗ ಕಿವಿಗೆ ವಿಷಯ ಯಾವುದು? ಈ ಕಿವಿಗೆ ಶಬ್ದ ಇರಲಿ ಅಂದ್ರೆ ಕೆಲಸ ಏನಿರಂಗಿಲ್ಲ, ಈ ಶಬ್ದ ಬೇಕು ಕಿವಿಗೆ. ಕಿವಿಗೆ ಶಬ್ದ ವಿಷಯ, ಕಣ್ಣಿಗೆ ರೂಪ ವಿಷಯ, ಈ ಚರ್ಮಕ ಸ್ಪರ್ಶ ವಿಷಯ, ನಾಲಿಗೆಗೆ ರುಚಿ ವಿಷಯ, ಮೂಗಿಗೆ ವಾಸನೆ ನೋಡುವಂಥದ್ದು ವಿಷಯ. ಹಿಂಗಪ್ಪ ಈ ಪಂಚಜ್ಞಾನೇಂದ್ರಗಳು ಗೋಚರ ಆಗ್ತಾವ, ತಿಳಿತಾವ, ನಮ್ಗ ಅರ್ಥ ಆಗ್ತದೆ. ಆದ್ರ ಅನೇಕ ರೂಪಗಳು ಅದಾವ, ರೂಪ ಅನೇಕ ಅದಾವಿಲ್ಲ, ಬಹಳಷ್ಟು ವಿಧವಾಗಿ ಅನೇಕ ಭೇದಾಕಾರದಿಂದ ಉದಿಸಿದೆಂಬ ಭಾವನೆಗಳು ಈ ಜಗವಿದೇನು ನೋಡ್ರಿ. ಈ ಜಗತ್ ಹೆಂಗೈತೆ, ನಾನಾ ರೀತಿಯಿಂದ ವಿಚಿತ್ರವಾಗಿ ಅದಾವ, ನಾನಾ ರೂಪಗಳು ತೋರ್ತಾವ, ಅನೇಕ ರೂಪದಿಂದ ನಾವು ನೋಡ್ತೀವಿ. ಆದ್ರ ಇಷ್ಟೆಲ್ಲ ವಿಧವಾಗಿ ನೋಡ್ತದಂದ್ರ ಕಣ್ಣು ಒಂದೇ ತಾನೆ. ಈ ಕಡೆ ರೂಪಕ್ಕೆ ಬೇರೆ ಕಣ್ಣದ, ಈ ಕಡೆ ರೂಪಕ್ಕೆ ಬೇರೆ ಕಣ್ಣ ಐತೇನು ಅಂದ್ರ ಇಲ್ಲ.
ಅದ್ರಂಗ 5 ವಿಷಯಗಳ 5 ಇಂದ್ರಿಯಗಳು ಬೇರೆ ಬೇರೆ ಇದ್ರು ಕೂಡ 5 ಇಂದ್ರಿಯಗಳನ್ನ ತಿಳಿಯುವಂತ ನೀನು ಏಕವಾಗಿದೆ. ನಿನ್ನ ಸ್ವರೂಪ ಹೆಂಗಂದ್ರೆ ಏಕವಾಗೇ ಇರುವಂತದ್ದು. ಶಬ್ದವನ್ನು ಕೇಳುವಂಥದ್ದು, ರೂಪವನ್ನು ನೋಡುವಂಥದ್ದು, ಸ್ಪರ್ಶ ಮಾಡುವಂತ ಏಕವಾಗಿರುವಂಥದ್ದು ನೀನೇ. ಅದಕ್ಕ ಇಲ್ಲಿ ಏನ್ ಹೇಳ್ತಾರೆ, ಕಣ್ಣಿನಿಂದ ರೂಪವನ್ನ ನೋಡುವಂಥದ್ದಾಗಿರ್ಬೋದು, ಕಿವಿಯಿಂದ ಶಬ್ದ ಕೇಳುವಂಥದ್ದು, ಗಂಧ ವಾಸನೆ ನೋಡುವಂಥದ್ದು, ರುಚಿ ನೋಡುವಂಥದ್ದು, ಇವೆಲ್ಲ ಬೇರೆ ಬೇರೆ ಇದ್ರೂ ಕೂಡ ಅದರ ಒಂದು ಅನುಭವ ಮಾಡ್ಕೊಳ್ಳುವಂತ ನೀನು ಒಬ್ಬನೇ ಅದಿ. ಅದ್ರೆಲ್ಲದ್ರಾಗ ಇರುವಂತ ಅರಿಯುವಂತ ನೀನು ಒಬ್ಬನೇ ಇದೆ, ಏಕವಾಗಿರುವಂಥದ್ದು. ಯಾಕಂತಂದ್ರ ಕಿವಿಗೊಂದು, ಕಣ್ಣಿಗೊಂದು, ಬಾಯಿಗೊಂದು ಬೇರೆ ಬೇರೆ ಅರಿವುಗಳದಾವಂತಂದ್ರ ಹಂಗ ಅನ್ನಕ್ ಬರಂಗಿಲ್ಲ, ಹೇಳಕ್ ಬರಂಗಿಲ್ಲ. ಯಾಕಂದ್ರ ಒಂದೇ ಇರುವಂಥದ್ದು, ಕೇಳಿದ್ದನ್ನ ನೋಡಿದ್ದನ್ನ. ಇಲ್ಲಾಂದ್ರೆ ಇದ್ರಲ್ಲಿ ಇದು ಇರ್ಲಿಲ್ಲ ಅಂತಂದ್ರೆ ನಾವೇ ಅದೆಲ್ಲ ಈ ಕೆಲಸಗಳು ನಡೆಯಂಗಿಲ್ಲ. ಕಿವಿಯಲ್ಲಿ ಕೇಳಿದಂತದ್ದನ್ನ ಆತನೇ, ಕಣ್ಣಿಲ್ಲೇ ನೋಡಿದಂತದ್ದನ್ನೇ. ಈ ರೀತಿಯಾಗಿ ಏನು ಇದನ್ನ ಈಗ ಯಾಕಂತಾರ ಎಲ್ಲವನ್ನ ಕೇಳುವಂಥವನು, ನೋಡುವಂಥವನು, ಇದೆಲ್ಲ ನಾನು ಒಬ್ಬನೇ ಇದ್ದೀನಿ ನೋಡುವಂಥವನು, ಏಕರೂಪವಾಗಿರುವಂಥವನು ನಾನು. ಇಂದ್ರಿಯಗಳು ಬೇರೆ ಆಗ್ಯಾವ, ವಿಷಯಗಳು ಬೇರೆ ಅದಾವ ಅಂದ್ರೂ ಕೂಡ ಅರಿವು ಮಾತ್ರ ಒಂದೇ ಐತೆ. ಈ ರೀತಿ ಏಕ ಸ್ವರೂಪವಾದಂತ ಅರಿವಿನ ಸ್ವರೂಪ ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ಕೊಳ್ಳುವಂಥದ್ದು ಒಬ್ಬನೇ. ಎಲ್ಲಿ ಹೋದ್ರ ನೀನೇ ಇದಪ್ಪ. ಹಂಗಾಗಿ ಈ ರೀತಿ ನಿಶ್ಚಯ ಮಾಡ್ಕೊಂಡಿ ಅಂತಂದ್ರ ಖಂಡಿತ ನಿನಗ್ ಮುಕ್ತಿ. ನಾವ್ ಹೇಳ್ತೀವಲ್ಲ, ಮುಕ್ತಿ ಅಂದ್ರೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಗತಿಗಳು ಬೇರೆ ಬೇರೆ ಇರ್ತಾವ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ. ಈ ರೀತಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಬರ್ತಾವೆಲ್ಲ. ಯಾಕಂದ್ರೆ ಶ್ರೇಷ್ಠವಾಗಿರುವಂಥದ್ದು ಇದು ಮುಕ್ತ ನಿಶ್ಚಯ ನಿನಗಾಗ್ತದೆ. ಈ ರೀತಿ ವಿಚಾರ ಮಾಡ್ಕೊಂಡು ಹೋದಾಗ ಆಗ್ತದೆ. ಎಲ್ಲರ ಶರೀರ ಕಳ್ಕೊಂಡು ಅಲ್ಲಿ ಹೋಗ್ತೀರ, ಯಾವ್ದು ಅಲ್ಲ. ನಿನ್ನ ಒಳಗ ನೀ ತಿಳ್ಕೊಳ್ಬೇಕು. ಆ ಪ್ರಕಾರ ನಡ್ಕೊಂಡಾಗ ನೀನ್ ಇದ್ದಾಗೆ, ಶರೀರ ಇದ್ದಾಗೆ ಮುಕ್ತನಾಗ್ಬಿಡ್ತೀವಿ. ಅದು ನಿಶ್ಚಯ ಅಂತ ಹೇಳ್ತಾರೆ. ಈ ರೀತಿ ನೀನು ನಿಶ್ಚಯವಾಗಿ ತಿಳ್ಕೊಂಡಿ ಅಂದ್ರೆ ನೀನು ಮುಕ್ತಿ ಈ ಶರೀರ ಇರುವ ಮಟ್ಟ ನೀನ್ ಪಡ್ಕೊಂಡ್ ಬಿಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ ಅವರು. 2ನೇ ನುಡಿಯಲ್ಲಿ ಹೇಳ್ತಾರ, ಒಂದರೊಳು ಒಂದಿಲ್ಲ ದೇಹ, 3 ಅವಸ್ಥೆಯ ನೊಂದದೆ ನಿತ್ಯ ಸಾಕ್ಷಿಕವಾಗಿ ಬೆಳಗುವ ಅರಿವೇ ಎಲೆ ಅರಿವೇ ನಿನ್ನ ತೆರೆ ನರಿಯೇ ಮುಕ್ತಿ ಹೌದು ನಿಶ್ಚಯವಂತೆ. ನಿಶ್ಚಯ ಆಗೇ ಆಗ್ತದ. ಏನ್ ಹೇಳ್ತಾರ, ಒಂದರೊಳು ಒಂದಿಲ್ಲ ದೇಹ. ಅದಕ್ಕೆ ಏನ್ ಹೇಳ್ತಾರ, ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ದೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಹಾಗೂ ಹೋಗಿ ನೋಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜವುದೆಂದು ಬಗೆಯದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಜಾಗರಣ ಬಂತು, ಸ್ವಪ್ನ ಬಂತು, ಸುಸುಪ್ತಿ ಬಂತು. ಆದ್ರೆ ಇವು ಒಂದ್ರಾಗ ಒಂದ್ ಅದಾವೇನಂದ್ರೆ ಇಲ್ಲ, ಬೇರೆ 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 ಅದಾವ. ಹೌದಿಲ್ಲ, ಒಂದ್ರಾಗ ಒಂದಿಲ್ಲ. ಆದ್ರ ಈ 3 ಅವಸ್ಥೆಯಲ್ಲಿ ಇರುವಂಥವನು ನೀನೇ ಇದೆ. ಯಾಕಂತಂದ್ರ ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ವಿಷಯಗಳ ಒಂದು ಸಂಯೋಗದಿಂದ ವ್ಯವಹಾರ ಮಾಡ್ತಾನ. ವಿಷಯಗಳು ಇರ್ತವೆ, ಶಬ್ದ ಸ್ಪರ್ಶ ರೂಪ ರಸಗಂಧ ಇರುವಂಥದ್ದು. ಆಮೇಲೆ ಈ ಸ್ವಪ್ನಾವಸ್ಥೆಯಲ್ಲಿ ವಾಸನೆಯಿಂದ ಕೂಡಿದಂತ ವಿಷಯ ಇರ್ತಾವಲ್ಲಿ. ವಾಸನೆ ವಿಷಯಕಾರ ವೃತ್ತಿ ಇರ್ತದಲ್ಲಿ, ವಾಸನಮಯ ವಿಷಯಕಾರ ವೃತ್ತಿ ಇರ್ತದೆ. ಇದು ಸ್ವಪ್ನಾವಸ್ಥೆ. ಇಂದ್ರಿಯ ಯಾಕಂದ್ರೆ ಈ ರೀತಿ. ಮತ್ತೆ ಅಲ್ಲಿ ಮನೋವ್ಯಾಪಾರ ಇರ್ತದೆ. ಎಲ್ಲಿ ಸ್ವಪ್ನದ ಅವಸ್ಥೆಯಲ್ಲಿ ಈಗ ಎಲ್ಲವೂ ಲಯ ಆಗ್ತದ. ಮನೋವ್ಯಾಪಾರ ಲಯಾತ್ಮಕವಾದಂಥದ್ದು ಸುಸುಪ್ತಿ. ಅಲ್ಲಿ ಯಾವುದು ಮನಸ್ಸಿಲ್ಲ, ಇಂದ್ರಿಯಗಳು ಇಲ್ಲ, ಯಾವ ವ್ಯವಹಾರ ಇಲ್ಲ. ಎಲ್ಲಿ ಸುಸುಪ್ತಿಯಲ್ಲಿ ಈ 3 ಅವಸ್ಥೆಗಳು ಚಕ್ರ ತಿರುಗ್ತಾ ಇರ್ತಾವ. ಹೌದಿಲ್ಲ, ಮುಂಚೆನೆ ಈ ಜಾಗೃತ ಅವಸ್ಥೆಯಲ್ಲಿ ಅದೀವಿ, ಸ್ವಪ್ನಾವಸ್ಥೆಗೆ ಹೋಗ್ತೀವಿ, ಮತ್ತೆ ಸುಸುಪ್ತಿಗೆ ಅವಸ್ಥೆ. ಇವು ಬರ್ತಾವ ಹೋಗ್ತಾವ. ಆದ್ರೆ ಇವು ಸತ್ಯ ಅದಾವೇನ? ನಾವ್ ಹೇಳ್ತೀವಿ ಇಲ್ಲ, ಮಿಥ್ಯ ಅದಾವ. ಯಾವಾಗ ನಾವು ಸತ್ ಮೇಲೆ ಮಿಥ್ಯ ಆಗ್ಬಿಡ್ತಾವಂತೀವಿ. ಹೌದಿಲ್ಲ, ಇದ್ದಾಗೆ ಮಿಥ್ಯ ಆಗ್ತಾವ. ಇವೆಲ್ಲ ಕಾಣ್ತದಲ್ಲ ಜಗತ್ ಇಲ್ರಿ, ನಾವ್ ಆದ್ಮೇಲೆ ಆಗ್ತಾವ್ರಿ ಇವೆಲ್ಲ ಮಿಥ್ಯ. ಏನಿಲ್ಲಪ್ಪ, ನೀ ಇದ್ದಾಗೆ ಮಿಥ್ಯ ಮಾಡ್ಕೊಳ್ಬಹುದು. ಜಾಗ್ರ, ಸ್ವಪ್ನ, ಸುಸುಪ್ತಿ ಹೆಂಗ ಇವು ಬರ್ತಾವ ಹೋಗ್ತಾವ. ಆದ್ರೆ ಇವು ಸತ್ಯ ಅದ ಅಂದ್ರೆ ಅನಿತ್ಯ ಅದಾವ. ಇವನ್ನ ಅರಿಯುವಂಥವ್ನು ನೀನ್ ಮಾತ್ರ
ಯಾವಾಗ್ಲೂ ಇರಿ. ಯಾವಾಗ ನಿನಗೆ ಜ್ಞಾನ ಆಗ್ತೀವಿ ಎಲ್ಲ ಮಿಥ್ಯೆ ಹೋಗ್ತಾವಪ್ಪ. ಸತ್ತ ಮೇಲೆ ಅಂತ ಅಲ್ಲ, ನಾವೆಲ್ಲ ತುಂಬ್ಕೊಂಡೆ ಹೋಗಿರ್ತೀವಿ. ಯಾವಾಗ ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂತ ಅಂದಾಗ ಇವೆಲ್ಲ ಗಂಟು ಹಾಕೊಂಡ ಹೋಗಿರ್ತಿದೆ. ನಿನಗೆ ಯಾವ ಇದು ಆಗಲ್ಲ. ಅದಕ್ಕೆ ಇವು ಹೆಂಗಾಗ್ತಾವ, ನಿನ್ನನ್ನು ನೀ ಯಾವಾಗ ಅರ್ಥಕೊಂಡ್ರೆ ಇವು ಕೂಡ ಎಲ್ಲ ಮಿಥ್ಯೆ ಆಗ್ಬಿಡ್ತಾವ. ಅವಾಗ ನೀ ಅರಿಯಲ್ತಾನೆ ಕನಸಿನಾಗೆ ಇರುವಂತ ಪ್ರಪಂಚ ಎಲ್ಲ ಸತ್ಯ ಅಂತ ಕನಸಿನಲ್ಲಿ ತಿಳ್ಕೊಂಡಿರ್ತೀವಿ. ಯಾವಾಗ ಕನಸು ಬಿಟ್ಟು ಕಡಕ್ ಬಂದಾಗ ಅವಾಗ ಕನಸು ಅನ್ಕೋತೀಯಲ್ಲ. ಅದ್ರಂಗ ಏನು ನಾ ಸಾಯ್ತೀನಿ, ನಾ ಉಡ್ತೀನಿ, ಶರೀರ ಇದೆಲ್ಲ ವ್ಯವಹಾರ ಮಾಡಕತ್ತೀವಿ. ಇದಕ್ಕೆ ಶರೀರಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು ಇವೆಲ್ಲ. ಅದಕ್ಕೆ ಹೇಳ್ತಾರೆ ಈ ದುಃಖ ಯಾಕೆ ಬಂದದಂದ್ರ ಶರೀರ ನಾನು ಅಂತದಕ್ಕೆ ಇದು ದುಃಖ ಬಂದದ್ದು. ಇದಕ್ಕೆ ಮುಖ್ಯ ದುಃಖಕ್ಕೆ ಮೂಲ ಕಾರಣ ಶರೀರ ನಾನು ಅನ್ನುವಂಥದ್ದು. ಯಾಕಂದ್ರೆ ಶರೀರ ಸಂಬಂಧಪಟ್ಟದ್ದು ಇಷ್ಟೆಲ್ಲ ನಡೆದ. ಇದು ವ್ಯವಹಾರ ಯಾಕೆ ನಡೆದ, ಈ ಜಗತ್ತು ಇಷ್ಟೆಲ್ಲ ಯಾಕೆ ನಡೆದ್ರೆ ಶರೀರ ನಾನು ಅನ್ನೋದೇ. ಅದಕ್ಕೆ ತನುಭಾವಗಳೇ ದುಃಖದ ಕೇಳು. ಯಾವಾಗ ನೀನು ದುಃಖ ಅಂತ ಅಳಕತ್ತೀಯಲ್ಲ, ದುಃಖಕ್ಕೆ ಮೂಲ ಕಾರಣ ಯಾವ್ದಪ್ಪ ಅಂದ್ರೆ ಶರೀರ ನಾನು ಅನ್ನುವಂಥದ್ದು. ಅದನ್ನ ಬಿಟ್ಕೊಂಡ್ರೆ ನೀನು ಆನಂದವಾಗೇ ಇರ್ತಿದ್ದಿ. ನೀನು ಅದು ಸಂಬಂಧ ಇಲ್ಪ ನಿನಗ. ಅದಕ್ಕೆ ಏನ್ ಹೇಳ್ತಾರ, ಇವೆಲ್ಲ ಜಾಗ್ರ ಸ್ವಪ್ನ ಸುಸುಪ್ತಿ ದಿನ ಎಲ್ಲರಿಗೂ ಅನುಭವಕ್ಕೆ ಐತಿ ನೋಡ್ರಿ. ನಮ್ಗೆ ಅನುಭವ ಇಲ್ರಿ ಅಂತ ಅನ್ನಕ್ಕಾಗ್ತದ? ಎಲ್ಲರಿಗೂ ಅನುಭವ ಐತೆ. ಆದ್ರೆ ಇದನ್ನ ಅರಿಯುವಂತ ಆತ್ಮ ಹೆಂಗದನ, ನಿತ್ಯ ಅದನ. ಅವಸ್ಥೆಗಳನ್ನ ದೃಶ್ಯವಾಗಿ ಅರಿತಾನ, ಅವ ಅರಿಸಿಕೊಳ್ತಾವ. ಯಾವ ಜಾಗ್ರದಿ ಅವಸ್ಥೆಗಳು ಏನ್ ಮಾಡ್ತಾವ, ದೃಶ್ಯವಾಗಿ ಅರಿಸಿಕೊಳ್ತಾವ. ಆದ್ರೆ ನೀನ್ ಎಲ್ಲವನ್ನ ಬೆಳಗ್ತಿ. ಜಾಗ್ರ ಸ್ವಪ್ನ ಸುಸೂಪ್ತಿಯನ್ನು ಬೆಳಗಂತಾವ್ ನೀನೇ. ನಿನ್ನದ್ರಿಂದಾನೇ ಬೆಳಗುವಂಥದ್ದು ಎಲ್ಲನು. ಹಾಗಾಗಿ ಸೂರ್ಯಚಂದ್ರರ ರಾತ್ರಿ ಆಗ್ಲಿ ಬೆಳಗ್ತಾರಪ್ಪ ಅಂದ್ರೆ ಸೂರ್ಯಚಂದ್ರನ ಬೆಳಗತ್ತ ನೀನೇ ಇದೆ. ರಾತ್ರಿಯಲ್ಲಿ ನಿನ್ನ ಸ್ವಯಂ ಪ್ರಕಾಶದಿಂದನೇ ಸ್ವಪ್ನಾವಸ್ಥೆ ಬೆಳಗ್ತದ. ನಿದ್ರೆಯಲ್ಲಿ ಕೂಡ ನೀನೇ ಇರ್ತೀವಿ. ಏಕವಾಗಿ ಅರಿಯುವಂತ ನೀನು. ಈ ರೀತಿ ಅಂಥ ಒಂದು ನಿತ್ಯ ಸಾಕ್ಷಿ ರೂಪ ಪ್ರತ್ಯೇಗಾತ್ಮನೇ ನಾನು ಅಂತ ಯಾವಾಗ ನಿಶ್ಚಯವಾಗಿ ತಿಳಿದ್ರ ನಿನಗೆ ಅವಶ್ಯವಾಗಿ ಮುಕ್ತಿ ಆಗ್ತದ ನೋಡ್ರಿ. ಅವಶ್ಯವಾಗಿ ನಿನಗೆ ಮುಕ್ತಿ ಆಗ್ತದಪ್ಪ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಮತ್ತೆ 3ನೇ ನುಡಿಯಲ್ಲಿ ನೋಡೋಣ. ನಾನಾತನು ಭಿನ್ನವಾಗಲವರ ಕೂಡ ಹಾನಿ ಚಲನೆ ಭೇದ ವಿನಿತಿಲ್ಲ ಅದು ಒಪ್ಪುವ ಅಂತ ಹೇಳ್ತಾರೆ. ಏನ್ ಹೇಳ್ತಾರ, ನಾನಾತನು ಈಗ ನೋಡ್ರಿ ಹೆಂಗೈತೆ. ನಾವಷ್ಟು ಜೀವಿಗಳು ಎಷ್ಟು ಭೇದಕ್ಕೆ ಕೂತ್ಕೊಂಡಿವಿ. ಅದಕ್ಕ ಭೇದ ಭಾವ ಇದ್ದಾಗ ಅನಂತ ದುಃಖಕ್ಕೆ ಒಳಗಾಗ್ತದ. ಆ ಭೇದ ಭಾವವೇ ಜ್ಞಾನ ನೋಡ್ರಿ. ಇದು ಬಹಳ ಮುಖ್ಯ. ಇದು ಎಷ್ಟು ಅದ್ಭುತವಾಗಿ ತಿಳಿಸ್ತಾರ. ನಾನಾ ಅಂದ್ರ ಅನೇಕವಾಗಿರುವಂತ, ಈ ತನು ಅಂದ್ರೆ ಶರೀರಗಳು ಬಹಳಷ್ಟು ಭಿನ್ನವಾಗಿ ಅದಾವಿಲ್ಲ. ಆದ್ರೆ ನಾನಾ ರೀತಿಯಿಂದ ಈಗ ನೋಡ್ರಿ ದೇವತೆಗಳ ಶರೀರಗಳಾಗಿರ್ಬೋದು. ದೇವತೆಗಳಿಗೆ ನಾವ್ ಹೇಳ್ತೀವಿ, ಯಾಕಂತಂದ್ರ ಅಲ್ಲಿ ಅವ್ರಿಗೆ ಮಾಯಾ ಶರೀರ ಇರ್ತದೆ. ದೇವತೆಗಳಿಗೆ ಮಾಯಾ ಶರೀರ ಇರ್ತದ, ಭೌತಿಕ ಶರೀರ ನಮ್ಮ ಮಾನವ. ಯಾಕಂದ್ರ ದೇವರೊಳಾಯ್ತು ಮಾಯಾ ಶರೀರ. ದೇವರಲ್ಲಿ ಏನು ಶರೀರ ಇರ್ತದೆ, ಮಾಯಾ ಶರೀರ ಇರ್ತದೆ. ಜೀವಿಗಳಿಗೆ ಭೌತಿಕ ಶರೀರ ಇರುವಂಥದ್ದು. ಆದ್ರ ಈ ಏನು ಉದ್ಬೀಜ, ಸ್ವೇದಜ, ಅಂಡಜ, ಜರಜ ಈ ಸಕಲ ಜೀವರಾಶಿಗಳು ಒಂದೊಂದು ಗರ್ಭದಲ್ಲಿ ಬರ್ತಾವ. ಈ ಭೂಮಿಯಲ್ಲಿ ಎಷ್ಟು ಅದು ನೋಡ್ರಿ ಎಷ್ಟು ಶಕ್ತಿ ಇರ್ತದಂದ್ರ, ಎಂಥ ಒಂದು ಗಟ್ಟಿಯಾದಂತ ನೆಲ ಇದ್ರೂ ಕೂಡ ಅಲ್ಲಿ ಗಿಡಗಳು ಎಷ್ಟು ಅಲ್ಲಿ ಬೆಳಿತಾವ್ ನೋಡ್ರಿ. ಅಂಥ ಒಂದು ಭೂಮಿಯನ್ನ ಸೀಳ್ಕೊಂಡು ಬರುವಂತ ಜೀವಿಗಳು. ಆಮೇಲೆ ಸ್ವೇದಜ ಅಂದ್ರೆ ಈ ಬೆವರಿನಿಂದ ಬರುವಂತ ಜೀವಿಗಳು. ಆಮೇಲೆ ಏನು ಅಂಡಜ ಅಂದ್ರೆ ತತ್ತಿಯಲ್ಲಿ ಬರುವಂತ ಜೀವಿಗಳು. ಆಮೇಲೆ ಜರಾಯುಜ ಅಂತಂದ್ರೆ ಮಾಸಿನಿಂದ ಬರುವಂತ ಜೀವಿಗಳು. ಇವೆಲ್ಲ ಏನ್ ಬರ್ತಾವ ಇವೆಲ್ಲ ಶರೀರಗಳು. ಆದ್ರೆ ಆಯಾ ಪಾಪ ಪುಣ್ಯಕ್ಕನುಸಾರವಾಗಿ ಆಯಾ ಶರೀರಗಳು ಸಿಕ್ಕಾವ. ಈ ಗಿಡ ಮರಗಳಿಗೆ ಸಿಕ್ಕದಂದ್ರ ಈಗ ನಾವೇನ್ ಮಾಡಿರ್ತೀವಿ, ಪಾಪ ಪುಣ್ಯಕ್ಕನುಸಾರವಾಗಿ ಆ ಶರೀರ ಬಂದದ. ಪರಮಾತ್ಮಗೆ ಏನ್ ಭೇದ ಭಾವ ಐತೆ ನಾವ್ ಅರ್ಥ ಮಾಡ್ಕೋಬೇಕು. ಎಲ್ಲ ಗಿಡ ಮರಗಳಲ್ಲಿ ಜೀವ ಐತೆ, ಪರಮಾತ್ಮನ ಸ್ವರೂಪನೇ ಅವನು ಎಲ್ಲಾನು. ಅದ್ರಾಗ ಅಂತ ಶರೀರಗಳು ಯಾಕೆ ಬಂದವ್ರಿ, ನನಗ್ ಮಾತ್ರ ಮನುಷ್ಯನ ಶರೀರ ಬಂದದ, ನನಗೆ ಹೆಂಗ್ ಬೇಕಂಗ್ ಕಾಲ ಕಳಿತೀನಿ ಅಂದ್ರ ಅಲ್ಲ. ನೀ ಹೆಂಗ್ ಬೇಕ ಹಂಗ ಕಾಲ ಕಳೆದ್ರು ಕೂಡ ಅದು ನಿನಗೆ ಅದ್ರ ರಿಸಲ್ಟ್ ನಿನಗೆ. ನೀ ಏನೇನ್ ಹೆಂಗ್ ನಡ್ಕೊಳ್ತಿದಿ ಅದ್ರ ರಿಸಲ್ಟ್ ನೀನೇ ಅನುಭವಿಸ್ಬೇಕು. ಮತ್ತೆ ಬೇರೆದವ್ರು ಯಾರು ಇಲ್ಲ. ಮನ್ಯಾಗ ಅಪ್ಪ ಅಮ್ಮ ಇರ್ತಾರ, ಮಕ್ಳು ಇರ್ತಾರ, ತಂದೆ ತಾಯಿ ಹೇಳ್ತಾರ ಹಿಂಗ್ ಮಾಡ್ಬೇಡ್ರು ಅಂತಾರ. ಅವ್ರ ತಂದೆ ತಾಯಿ ಹೇಳಿದ್ರು ಕೂಡ ಮಕ್ಳು ಕೇಳಿದ್ರೆ ನಾನು ಹಿಂಗ ಮಾಡೋನದ ರಿಸಲ್ಟ್ ಅವನೇ ಉಣ್ಬೇಕಾಗ್ತದ ಕೊನೆಗೆ. ನಾ ಎಷ್ಟು ಹೇಳಿದ್ನಲ್ಪ ನಿನಗ, ನೀ ಕೇಳಲಿಲ್ಲ, ಇಷ್ಟು ಕಷ್ಟ ಬಂತು ನೋಡಿ ನಿನಗೆ ಅಂತಂದಾಗ ಹೌದಂತ ಒಪ್ಕೊಳ್ಬೇಕಾಗ್ತದವ ಅಲ್ಲ.
ಅದ್ರಂಗ ಇವೆಲ್ಲ ನೋಡ್ರಿ, ಈಗ ಯಾಕಂತಂದ್ರ ವೇದ ಉಪನಿಷತ್ತುಗಳು ಬಂದು ಭಗವಂತ ರಚನೆ ಮಾಡಿದಂಥದ್ದು ಹೇಳಿದಂಥದ್ದನ್ನ ಗುರು ಬಂದ ಹೇಳಕ್ ಅದನ್ನೆಲ್ಲ ತುಚ್ಛ ಮಾಡಿ ನೀವ್ ಹಂಗ ಹೇಳಂಗ ಹೇಳ್ರಿ ನಾವ್ ಇರಂಗ ಇರ್ತೀವಿ ಅಂತ ನೀನೇನಾರ ಸೊಕ್ಕಿನಿಂದ ಮೆರೆದಾಡಿದಂದ್ರೆ ಆ ಶರೀರಗಳು ನಿನಗೆ ಅವೇ ಬರವು, ಮತ್ತೆ ಬೇರೆ ಏನಿಲ್ಲ, ರಿಸಲ್ಟ್ ಅದೇ. ಯಾರ್ಯಾರು ಪಾಪ ಪುಣ್ಯಕ್ಕನುಸಾರವಾಗಿ ಏನೇನ್ ಮಾಡ್ಕೊಂಡಿರ್ತಾವ ಶರೀರಗಳು ಬಂದಾವ್ ನೋಡ್ರಿ. ನೀನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದೇ ಹಣೆ ಬರ್ನಿ ನಿಂದನು ಅಂತ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರ. ಅದಕ್ಕೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಅದರಿಂದ ಪಾಪಾನುಗುಣದಿಂದ ಪಾಪದ ಗುಣ ಅದಕ್ಕೆ ಹೇಳ್ತಾರೆ ಎಂತೊಲಿವನು ತನಗಿನ್ನೆಂತೊಲಿವನು ಕರ್ಣತ್ರಯ ದೋಷ ಮಿರ ಕಂತು ಕಾಲ ಪುರವೈರಿ ಗುರುಶಂಭುಲಿಂಗ ತನಗೆ ಎಂತೊಲಿವನು ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷ್ಯ ಸೇವೆ ಅಭಕ್ಷ್ಯ ಸೇವನೆ ಹಿಂಸೆ ಪರಿಬಿಡದ ಈ 4 ಪಾಮರ ಜನ್ಮವಿಯೇ ಕಾಯದೊಳು ಒಂದಿರೆ ಎಂತೊಲಿವನು ತನಗಿನ್ನೆಂತೊಲಿವನು ಇಂಥವೆಲ್ಲ ಇರ್ತಾವಲ್ಲ. ಅದಕ್ಕೆ ಯಾರು ಮಾಡಂಗ್ಲಪ್ಪ ಇದು, ನೀ ಏನೇನ್ ಮಾಡ್ಕೊ ಹೆಂಗ್ ಮೆರೆದಾಡ್ತಿದ್ಯ ಅದು ನಿನಗ ಬಿಟ್ಟದ್ದು, ನೀನೇ ಅನ್ಭೋಗಿಸ್ಬೇಕು. ಅದು ಯಾರು ಏನು ಮಾಡಕ್ ಆಗಂಗಿಲ್ಲ, ಅವ್ರವ್ರು ಮಾಡಿದ್ದು ಅವ್ರ ಸುತ್ತ ಹಂಗ್ ಮಾಡ್ಕೊಂಡು ಬಂದು ಪಾಪ ಪುಣ್ಯಕ್ಕನುಸಾರವಾಗಿ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿ ಅಪಕ್ಷಿ ಕುಲವಾಗಿ ಮೃಗಜಾತಿಗೆ ಮೇಲೆ ಪಶುರೂಪಾಗಿ ಬಹುಬಾಧೆ ಗಲಸಿ, ಬಹುಬಾಧೆ ಅಂತ ಹೇಳಿದ್ರೆ ಬಹಳ ಕಷ್ಟಕ್ಕೆ ಬಂದು 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 ಬರುವಂಥದ್ದು ಇದೇನು ಸುಮ್ಮನೆ ಅನ್ನ ಇದು ಬಹಳಷ್ಟು ಐತೆ. ಆದ್ರ ಇವು ಪಾಪ ಪುಣ್ಯದಿಂದ ಈ ಶರೀರಗಳು ಬರ್ತಾವಲ್ಲ, ಆ ಎಲ್ಲಾ ಶರೀರಗಳಲ್ಲಿ ಇರುವಂತದ್ದು ಸೂತ್ರ ಯಾರು? ಈ ಅರಿವೇ. ಎಲ್ಲದರಲ್ಲಿ ಪರಮಾತ್ಮ ಇದ್ದಾನ, ಎಲ್ಲಾ ಕಡೆ ತುಂಬಿದಾನ. ಅದಕ್ಕೆ ಸಾರೆ ಚೆಲ್ಲದ ಮುಕುತಿ ಗುರು ತೋರಿಸೋದಲ್ಲದೆ ಕಾಣಿಸೋದನ್ನ ಎಲ್ಲಾ ಕಡೆ ತುಂಬಿದೆ ನೋಡು. ಆದ್ರ ಸದ್ಗುರು ಮಾತ್ರ ತೋರಿಸ್ತಾನೆ ಇದನ್ನ ಎಲ್ಲೆಲ್ಲಿದ್ದಾರ ಹೆಂಗಿದೆ ಅಂತ. ಅದಕ್ಕ ಚತುರ್ಮುಖ ಈ ಬ್ರಹ್ಮ ಅದನ್ನ ಚತುರ್ಮುಖ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರನ್ನ ಇಟ್ಕೊಂಡು, ಯಾಕ ಮೊದಲೇ ಕೆಲವು ವಿಷಯಗಳು ಬಂದಾವ. ಬ್ರಹ್ಮನಲ್ಲಿ ವಿಷ್ಣು ಮಹೇಶ್ವರಲ್ಲಿ ಬ್ಯಾರೆ ಜ್ಞಾನ ಐತ್ರಿ, ನಾವು ಮನುಷ್ಯರ ದೇವ್ರಿ, ನಾವು ಕನಿಷ್ಠ ದೇವ್ರಿ, ನಮ್ಮಲ್ಲಿರುವಂತ ಜ್ಞಾನ ಬ್ಯಾರೆ ಐತೆ ಅಂತ ಅನ್ನಂಗಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ತಗೊಳ್ರಿ, ಪ್ರತಿ ಒಂದ್ರಲ್ಲಿ ಇರುವಂತ ಅರಿವು ನಿನ್ಬಲ್ಲಿರುವಂತ ಏನು ಬೇರೆ ಇಲ್ಲ, ಒಂದೇ ಇರುವಂತದ್ದು. ನಿನ್ನನ್ನ ನೀ ತಿಳ್ಕೊಂಡಿ ಅಂತ ಅರಿವಿನ ಸ್ವರೂಪನೇ ನಿನ್ನ ದೃಢ ಮಾಡ್ಕೊಂಡೆ ಅಂತಂದ್ರ ಅವ್ರು ಬೇರೆ ಇಲ್ಲ, ನೀನ್ ಬೇರೆ ಇಲ್ಲ. ಅಲ್ಲಿರುವಂತ ಅವ್ರಿಗಿರುವಂತ ಜ್ಞಾನ ನಿನ್ನ ಒಂದೇನೆ ಇರುವಂಥದ್ದು, ಯಾವುದು ಬೇರೆ ಅಲ್ಲ. ಅದಕ್ಕೆ ಮಹಾತ್ಮರದು ಕೂಡ ಅರಿವಿನ ಸ್ವರೂಪದಿಂದ ಇರ್ತಾರಲ್ಲ ಅವರು ಯಾಕಂದ್ರೆ ಜ್ಞಾನ ಇರುವಂತದ್ದು ಒಂದೇನೆ. ಆದ್ರೆ ಅವ್ರ ಪ್ರಾರಬ್ಧ ರೂಪದಿಂದ ಎಲ್ಲಾದ್ರೂ ಇರಬಹುದು, ಹೊರಗಡೆ ಇರ್ಬೋದು, ಮನೇಲಿ ಇರ್ಬೋದು, ಮಠದಾಗ ಇರ್ಬೋದು, ಆದ್ರೆ ಜ್ಞಾನ ಮಾತ್ರ ಒಂದೇನೆ ಇರೋದು. ಹಂಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಈ ಬ್ರಹ್ಮನ್ ಚತುರ್ಮುಖ ಬ್ರಹ್ಮನ್ ಇಟ್ಕೊಂಡು ಈ ಇರುವೆ ಪಿಪಿಲಿಕ ಅಂದ್ರೆ ಈ ಇರುವೆ ಪರ್ಯಾಂತರ ಇರುವಂತ ಶರೀರಗಳು ಏನು ಅದಾವ, ಇವೆಲ್ಲವುಗಳಲ್ಲಿ ತುಂಬಿದಂತದ್ದೇ ಇದು ಅರಿವಿನ ಸ್ವರೂಪ. ಅದಕ್ಕೆ ಹೆಂಗದಿದೆ ಪರಿಚಿನ್ನ ರಹಿತವಾಗಿರುವಂಥದ್ದಪ್ಪ ನಿನ್ನ ಸ್ವರೂಪ. ಯಾಕಂತಂದ್ರ ಘಟ ಹುಟ್ಟದ ಹೊಡಿತದ, ಅದು ಘಟ ಹುಟ್ಟ್ಯದ ಏನಾಗ್ಯದ ಅದು ಹೊಡೆದು ಹೋಗ್ತದ. ಆಕಾಶ ಹುಟ್ಟ್ಯದೇನು ಇಲ್ಲ, ಅದು ಒಡೆದ್ರು ಹೋದ್ರೆ ಹೋಗ್ಬಿಡ್ತದೇನು ಇಲ್ಲ. ಅದ್ರಂಗ ಅನೇಕ ದೇಹಗಳು ತೋರಿ ಹೋದ್ರು ಕೂಡ ನಿನ್ನ ಅರಿವಿನ ಸ್ವರೂಪ ಹೋಗೋದಲ್ಲ ಬರೋದಲ್ಲ. ಶರೀರ ತೋರ್ದಂಗಾಯ್ತು, ಒಡೆದಂಗಾಯ್ತು, ಹುಟ್ಟಿದಂಗಾಯ್ತು, ಅದಕ್ಕೆ ಘಟವೇ ಪುಸಿ ಘಟವೇ ನೀ ದಿಟ ಅದಂತೆ ತೋರಿ ಮೋಹಿಪದನು ಏನೆಂಬೆ. ಮೊದಲ ಮೃತ್ತಿಕೆ ಪಿಂಡದೊಳು ನೀನಿಲ್ಲ, ಹುಟ್ಟಿದ ಬಳಿ ಕೊಡೆದು ಧೂಳಾಗಿ ನೀನಿಲ್ಲ, ವಿದಿತ ಅಧ್ಯಾಂತದೊಳಗ ಏನ ನೀನ್ ತೋರಿ ಕೆಡ್ತೀಯಲ್ಲ. ಯಾವ್ದು ಮೊದಲೇನೆ ಇಲ್ಲ ಆಮೇಲೇನೆ ಇಲ್ಲ, ತೋರಿ ಕೆಡಾಕತ್ತಿದ್ದೀನಿ ನೋಡು. ನಿನ್ಗೆ ಯಾವ್ದು ನಿಜ ಅಂತ ಹೇಳ್ಬೇಕು. ಹಂಗಾಗಿ ಗಡಿಗೆ ಹುಟ್ಟ್ಯದ ಹೊಡಿತದ, ಅದ್ರಂಗ ಒಳಗಿನ ಬೈಲು ಹುಟ್ಟ್ಯದ ಇಲ್ಲಲ್ಲ. ಆಕಾಶ ಏನಾದ್ರೆ ಚಲಿಸ್ತದೇನ ಇಲ್ಲ, ಅದು ಹೋಗ್ತದನ್ ಬರ್ತದನ್ ಇಲ್ಲ. ಶರೀರಗಳು ಎಷ್ಟೇ ಹುಟ್ಟಿದ್ರು ಹೋದ್ರು ಕೂಡ ಅದು ಯಾವಾಗ್ಲೂ ಇರುವಂಥದ್ದು. ಅದ್ರಾಗ ನಿನ್ನ ಅರಿವಿನ ಸ್ವರೂಪ ಎಷ್ಟೇ ಶರೀರಗಳು ಬಂದ್ರು ಹೋದ್ರು ಕೂಡ ನೀನ್ ಒಳಗರಿ ಅಂತ ಒಬ್ಬವನೇ ಇದೆಯಪ್ಪ. ಯಾಕಂದ್ರೆ ಯಾವಾಗ್ಲೂ ಇರುವಂಥವ್ ನೀನ್ ಚಲಿಸುವವನಲ್ಲ, ಹೋಗೋವನಲ್ಲ, ಬರೋವನಲ್ಲ, ಹೆಂಗದ ಅಚಲವಾಗಿರುವಂಥವ್ ನೀನು. ಹಂಗಾಗಿ ಇಂಥ ಅರಿವಿ ನಾನು ಇದ್ದೀನಿ ಅಂತ ನಿನ್ ಯಾರು ತಿಳ್ಕೊಳ್ತಾರೋ ಅವರಿಗೆ ಇಂಥ ಸ್ವರೂಪ ವನ್ನ ಯಾರು ಅರಿತಾರ ತಿಳ್ಕೊಳ್ತಾರ ಅದು ಮುಕ್ತಿ ನಿಶ್ಚಯ ಆಗ್ತದೆ ಅಂತ ಹೇಳ್ತಾರೋ ನೋಡ್ರಿ. ಮತ್ತೆ ಏನ್ ಹೇಳ್ತಾರೆ 4ನೇ ನೋಡಿ ನೋಡ್ಬಿಡೋಣ. ದಿನ ಪಕ್ಷ ಮಾಸಾದಿ ಭೂತಾದಿ ಸರ್ಗಾದಿ
ಎನಿಪ್ಪ ಕಾಲದಳು ಖಂಡಿತ ಮಾಗದೊಪ್ಪುವ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಈಗ ಜಾಗರಣಾದಿ ಅವಸ್ಥೆ ಎಲ್ಲಿ ಇದ್ದಂತ ಅರಿವು ಜಾಗರಣಾದಿ ಜಾಗ್ರ ಸ್ವಪ್ನ ಸುಸುಪ್ತಿ ಇರುವಂಥದ್ದು. ದಿನ ಪಕ್ಷ ಅಂತ ಹೇಳ್ತಾರ. ದಿನ ಅಂದ್ರೆ 7 ದಿನಗಳಲ್ಲಿ, ದಿನ ಪಕ್ಷ ಮಾಸ ಒಂದು. ಯಾಕಂದ್ರೆ ಇದು ಏನಂತಂದ್ರ ಈ ಈ ಅರಿವು ಹೆಂಗಂದ್ರೆ ಇವತ್ತೂ ಅದ, ನಾಳಿಗೂ ಅದ, ನಾಡ್ದೂ ಅದ. ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲದರಲ್ಲಿರುವಂಥವ್ ನೀನೇ ಇದೆ. ಎಲ್ಲ ಒಂದು ಮಾಸಗಳಲ್ಲಿರುವಂಥವ್ ನೀನೇ ಇದೆ. ಅರಿವಿನ ಯಾಕಂದ್ರೆ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲಗಳಲ್ಲಿರುವಂತಹದ್ದು ನಿನ್ನ ಸ್ವರೂಪನೇ ಅದ. ಈ ಅರಿವಿನ ಸ್ವರೂಪ ಯಾಕಂದ್ರ ಇದು ಹೆಂಗೈತೆ ಅಂದ್ರ ಈ ಸೃಷ್ಟಿ ಅಂತ ತೋರಕತ್ತದಲ್ಲ, ಇಷ್ಟಾಗ ಐತೆ ಅಂತಲ್ಲ, ಸೃಷ್ಟಿ ತೋರಕ್ಕಿಂತ ಮುಂಚೆನೂ ಇದ್ದಿ ನೀನು. ಅದಕ್ಕೆ ಮೊದಲೇ ಇದೆ. ಸೃಷ್ಟಿ ಕಾಲದಲ್ಲೂ ಕೂಡ ನೀನೇ ಇದಿ, ಸೃಷ್ಟಿ ನಾಶ ಆದ್ರೂ ಕೂಡ ನೀನೇ ಇರ್ತೀರಿ. ಯಾಕಂದ್ರ ಇಂಥ ಕಾಲದಲ್ಲಿ ಇದ್ದು ಇಂಥ ಕಾಲದಲ್ಲಿ ಇಲ್ಲ ಅನಿಸುವಂಥವ್ ನೀನ್ ಅಲ್ಲ, ಯಾವಾಗ್ಲೂ ಇರುವಂಥವ್. ಇದನ್ನ ಗಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೆ ಇದು ಹೆಂಗಿದೆ ಅಂದ್ರ ಅಖಂಡವಾಗಿರುವಂಥವ್ ನೀನು. ಅದರಿಂದ ಕಾಲ ಪರಿಚಿನ್ನ ರಹಿತನಾಗಿ ಇರುವಂಥವನು, ಈ ಅರಿವು ಯಾವಾಗ್ಲೂ ಇರುವಂಥವನಂತ ನೀ ಸತತವಾಗಿ ಇದನ್ನ ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡಿ ಅಂದ್ರ ಖಂಡಿತ ನಿನ್ನ ಮುಕ್ತಿ ಅಂತ ಹೇಳ್ತಾರ ಅವರು. ಮತ್ತೆ 5ನೇ ನುಡಿ ನೋಡೋಣ. ನಯನ ಮಾನಸ ಜೀವ ತೂರ್ಯ ನೀಶ ಬ್ರಹ್ಮಮಯನಾದ ವಾದ ಶಂಭುಲಿಂಗದ ನಿಜವೆನಿಸುವ ಅಂತ ಇಲ್ಲಿ ಕೂಡ ಹೇಳ್ತಾರೆ. ನಯನ ಅಂದ್ರೇನು? ನೇತ್ರ. ಮಾನಸ ಮನಸ್ಸು. ಆಮೇಲೆ ಜೀವ, ತೂರ್ಯ, ಈಶ ಬ್ರಹ್ಮಮಯವಾದ ಅಂತ ನೋಡ್ರಿ. ನಾನಾ ರೀತಿಯಿಂದ ಯಾಕಂತಂದ್ರ ಈ ಈ ಅರಿವು ಹೆಂಗದ, ಮನಸಾದಿ ಅಂತಂದಾಗ ಇಲ್ಲಿ ಏನ್ ಹೇಳ್ತಾರ? ಸ್ತೋತ್ರ, ತೊಕ್ಕು, ಜುವ, ಘ್ರಾಣ, ನೇತ್ರ ಇವೆಲ್ಲವುಗಳಲ್ಲಿ ಇರುವಂತ ಜೀವನು ಅಂತ ಅನ್ಸ್ಕೊಳ್ತಾನೆ ಅರಿವೇ. ಅದಕ್ಕೆ ಈ ಜೀವನಿಗೆ ಸಾಕ್ಷಿ ರೂಪದಿಂದ ಯಾರಿದ್ದಾರ? ಈ ಜೀವಾತ್ಮ ಅಸತ್ಯ ಅದಾನೆ ಅನ್ನೋದ್ರೆ ಇದನ್ನು ಸುಳ್ಳೇ ತೋರ್ದಂಗ ಆಕತ್ತಿದೆ. ಯಾಕಂದ್ರೆ ಅಜ್ಞಾನದಲ್ಲ ಮಂದಿ ಪ್ರತಿಬಿಂಬಿಸಿದದಕ್ಕಾಗಿ ಇದು ಜೀವಾತ್ಮ ಅನ್ಕೊಂಡಾನ ಅಷ್ಟೇನೆ. ಆದ್ರೆ ಇದು ಯಾಕಂದ್ರ ಇದಕ್ಕೆ ಬಿಂಬ ಸ್ವರೂಪವಾಗಿರುವಂತದ್ದು ಅಂತ ಐತಿ. ಯಾಕಂದ್ರೆ ಸೂರ್ಯ ಅದಾನ, ಬಹಳಷ್ಟು ಕೊಡಗಳು ಅದಾವ, ಕೊಡಗಳಲ್ಲಿ ನೀರ್ ತುಂಬಿ ಇಟ್ಟಿರ್ತೀವಿ, ಆದ್ರೆ ಸೂರ್ಯನ ಪ್ರತಿಬಿಂಬ ಎಲ್ಲದ್ರಾಗೂ ತೋರ್ತದ. ಅದು ಸತ್ಯ ಅದೇನ? ಇಲ್ಲ. ಆದ್ರೆ ಬಿಂಬ ಸ್ವರೂಪ ಇದ್ದಂತ ಸೂರ್ಯ ಮ್ಯಾಲ ಅದಾನ, ಅದ್ರ ಪ್ರತಿಬಿಂಬ ತೋರಕತ್ತವಲ್ಲ. ಹಿಂಗಾಗಿ ಜೀವನಿಗೆ ಸಾಕ್ಷಿ ರೂಪದಿಂದ ಬಿಂಬವಾಗಿರುವಂತಹ ಯಾರು? ಪ್ರತ್ಯೇಕಾತ್ಮ. ಸೂರ್ಯನು ಪ್ರತ್ಯೇಕಾತ್ಮ ಅಂತ ಹೇಳಿಸಿಕೊಳ್ತಾನ. ಅದಕ್ಕೆ ಅರಿವು ಹೆಂಗದಪ್ಪ ಅಂತಂದ್ರ ಇದು ಮಾಯೆಯಲ್ಲಿ ಪ್ರತಿಬಿಂಬಿಸಿದಕ್ಕಾಗಿ ಇಲ್ಲೇನಾಗ್ತಾನ? ಈಶ್ವರ ಅಂತ ಅನ್ಸ್ಕೊಳ್ಳೋಣ. ಈಶ್ವರ ಮಾಯಲ್ಲಿ ಬಿದ್ದಕ್ಕಾಗಿ ಈ ಜಗತ್ತಿನ ಸೃಷ್ಟಿ ಎಲ್ಲ ಮಾಡಾಕತ್ತಾನ, ಸರ್ವಜ್ಞ ಅನ್ಸ್ಕೊಂಡಾತ, ಎಲ್ಲವನ್ನ ಮಾಡಾಕತ್ತಾನ ನೋಡ್ರಿ. ಯಾಕಲ್ಲಿ ಮಾಯೆ ಮಿಕ್ಸ್ ಅದಕ್ಕೆ, ಮಾಯಲ್ಲಿ ಪ್ರತಿಬಿಂಬಿಸ್ತಾರೆ. ಅದಕ್ಕೆ ಇದು ಜಗತ್ತು ಹೆಂಗದಂದ್ರೆ ಮಾಯ ಸ್ವರೂಪದಿಂದ ಕೊಡೋದಂಥದ್ದು. ಒಂದ್ಸಲ ಕಾಣ್ತದೆ, ಒಂದ್ಸಲ ಕಾಣಂಗಿಲ್ಲ. ಹೆಂಗ ಕಾಣಂಗಿಲ್ಲ? ಅದು ಜಾಗ್ರದಲ್ಲಿ ಕಾಣ್ತದೆ, ಸ್ವಪ್ನದಲ್ಲಿ ಸುಸುಪ್ತಿಯಲ್ಲಿ ಕಾಣಂಗಿಲ್ಲ. ಅದಕ್ಕೆ ಈಶ್ವರನಿಗೆ ಯಾವುದು? ಇಲ್ಲೇ ಜೀವನಿಗೆ ಸಾಕ್ಷಿ ರೂಪ ಬಿಂಬವಾಗಿರುವಂತ ಪ್ರತ್ಯೇಕಾತ್ಮ ಅಂತ ಹೇಳಿಸ್ಕೊಳ್ತಾನ. ಅರಿವು ಮಾಯೆಯ ಉಪಾಧಿಯಲ್ಲಿ ಪ್ರತಿಬಿಂಬಿಸಿ ಅಲ್ಲೇನಂತ ಈಶ್ವರ ಅಂತ ಅನ್ಸ್ಕೊಳ್ತಾನ. ಈ ಈಶ್ವರನಿಗೆ ಬಿಂಬ ಸ್ವರೂಪವಾಗಿರುವಂತದ್ದು ಯಾವುದು ಅಂದ್ರೆ ಸಾಕ್ಷಿ ಪರಬ್ರಹ್ಮ ಸ್ವರೂಪ. ಅಂದ್ರ ಇಲ್ಲಿ ತತ್ವಮಸಿ ವಾಕ್ಯತೆ ಅದ್ರ ತೊಮ್ಮ ವಾಚ್ಯರ್ಥ ಜೀವಾತ್ಮ ಅವನ, ಹೌದಿಲ್ಲ? ತತ್ವದ, ಯಾಕಂದ್ರೆ ತೊಂಪದ ಲಕ್ಷ್ಯ ಸೂರ್ಯಾತ್ಮ, ತತ್ಪದದ ವಾಚ್ಯ ಈಶ್ವರ, ಆಮೇಲೆ ತತ್ಪದದ ಲಕ್ಷ್ಯಾರ್ಥ ಇದಾಗೆ ಬರುವಂತ ಬ್ರಹ್ಮ. ಈಗ ಅರಿವು ಏನಾಯ್ತಪ್ಪ ಅಂದ್ರೆ ಉಪಾಧಿ ಭೇದದ ಮೂಲಕ ಹೇಳಿಸಿಕೊಳ್ಳುತ್ತದೆ. ಇದು ಈ ಮಾಯಲ್ಲಿ ಬಿದ್ಕೊಂಡಿದ್ದ ಶಿವ ಅನ್ಸ್ಕೊಂಡ, ಅಜ್ಞಾನದಲ್ಲಿ ಬಿದ್ಕೊಂಡಿದ್ದ ಜೀವಾತ್ಮ ಅನ್ಸ್ಕೊಂಡ, ಇದು ವಾಚ್ಯಾರ್ಥ ಲೆಕ್ಕದಾಗ ಆತ ಶಿವ ಅನ್ಸ್ಕೊಂಡ. ಆದ್ರೆ ಈತ ಜೀವಾತ್ಮ ಅನ್ಸ್ಕೊಂಡ. ನೋಡ್ರಿ, ಲಕ್ಷ್ಯಾರ್ಥದಾಗ ನೋಡಿದ್ರ ಅಲ್ಲಿ ಏನಾಗ್ತದತ್ತ? ಈಶ್ವರನ ಒಂದು ಬಿಂಬ ಸ್ವರೂಪವಾಗಿದ್ದ ಪರಬ್ರಹ್ಮ ಸ್ವರೂಪ, ಇದೊಂದು ಪ್ರತ್ಯೇಗಾತ್ಮ ಜೀವಾತ್ಮ ಅಂತ. ಆದ್ರೆ ಇವೆಲ್ಲ ಉಪಾಧಿಗಳು ತೆಗೆದ್ರೆ ಈತನೇ ಒಬ್ಬನೇ ಇರೋದು. ಈ ಅರಿವಿನ ಉಪಾಧಿ ಭೇದದಿಂದ ಹಿಂಗೆಲ್ಲ ಅನ್ಸ್ಕೊಳ್ತದ ಹೊರತಾಗಿ ಉಪಾಧಿಗಳನ್ನ ಕಳೆದ್ರ ನಿರುಪಾಧಿಕವಾದಂಥದ್ದು ನೀವು ಅಖಂಡ ಪರಿಪೂರ್ಣ ಆಗಿರುವಂತ ನಿನಗ್ ಭ್ರಾಂತಿ ಅಂತ ಹೇಳಕತ್ತಾರ ಅವ್ರು ಅಷ್ಟೇ.
ಅದಕ್ಕೆ ಹೆಂಗದ ಅಖಂಡ ಪರಿಪೂರ್ಣವಾದಂಥ ನೀನೇ ಇದೆಯಪ್ಪ, ಶಂಭುಲಿಂಗನ ಸ್ವರೂಪ ನೀನೇ ಇರಿ. ಇದು ಹೆಂಗೈತಿ ಅಂತವ್ರು ಹೇಳ್ತಾರ. ಯಾವ ಉಪಾಧಿಗಳಿಲ್ಲ, ಉಪಾಧಿ ಕೂರ್ಸ್ಕೊಂಡು ಅದು ಈಶ್ವರದ ನಾನು ಅಜ್ಜೀವದೀನಿ, ನನ್ನ ಅಂಗದೀನಿ, ಕಿಂಗದೀನಿ ಅಂತ ಕೂತೀವಿ. ಉಪಾಧಿನ ತೆಗೆದು ಹಾಕಿದ್ರೆ ನೀನೇ ನಿಜ ಸ್ವರೂಪನೇ ನೀನಿದಿ. ಉಪಾಧಿಗಳ ಮೂಲಕ ಭೇದ ಭೇದ ಆಗಿ ತೋರಕತ್ತಿದೆ. ಶಿವ ಬೇರೆ ಅನ್ನಕತ್ತಿದೆ, ಜೀವ ಬೇರೆ ಅನ್ನಕತ್ತಿದೆ. ಉಪಾಧಿಯನ್ನು ತೆಗೆದ್ ಬಿಟ್ಟಾಗ ಏನಾಗ್ತದ? ಗುಡ್ಸ್ಲ ಕಾಣಕತ್ತದ, ಮಠ ಅನ್ಸಾಕತ್ತದ, ಇದು ಮನಿ ಅನ್ಸಾಕತ್ತದ. ಉಪಾಧಿಗಳನ್ನ ತೆಗೆದಾಕ್ರಿ, ಮಠದಲ್ಲಿರುವಂತ ಬೈಲು ಒಂದೇ ಅದ, ಮನೆಯಲ್ಲಿರುವಂತ ಬೈಲು ಅದ, ಗುಡ್ಸಲ್ದಾಗಿರುವಂತ ಬೈಲು ಒಂದೇ ಅದ. ಉಪಾಧಿಗಳ ಮೂಲಕ ಅದು ಗುಡಿ ಅಂತೀವಿ, ಇದು ಮಠ ಅಂತೀವಿ, ಇದು ಮನಿ ಅಂತೀವಿ, ಅದು ಗುಡ್ಸಲ್ ಅಂತೀವಿ, ಅದು ಹಂಗ ಅಂತೀವಿ, ಹಿಂಗ ಅಂತೀವಿ. ಎಲ್ಲ ತೆಗೆದಾಕಿರ ಬೈಲೇನೆ ಭ್ರಾಂತಿ ಆಗ್ಯದ. ಅದಕ್ಕೆ ಈ ರೀತಿಯಾಗಿ ಯಾರು ಇದನ್ನ ಇದ್ದಂಗ ತಿಳ್ಕೊಳ್ತಾರ, ಸರಿಯಾಗಿ ತಿಳ್ಕೊತಾರ, ಈ ಅರಿವಿನ ಸ್ವರೂಪವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರ, ಯಾರು ಅರಿತಾರ, ಅವನು ಅವಶ್ಯವಾಗಿ ಮುಕ್ತಿಯನ್ನ ಒಂದೇ ಹೊಂದುತ್ತಾನ, ಪಡೀತಾನ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರ. ನೋಡ್ರಿ, ಮಹಾತ್ಮರು ಎಂತ ಒಂದು ಶಕ್ತಿ ಕೊಡ್ತಾರ. ಇಂಥ ಒಂದು ಜ್ಞಾನವನ್ನ ನಾವು ಒಂದು ಪಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಈ ಜನ್ಮದ್ದಲ್ಲ, ಜನ್ಮಾಂತರ. ಅದಕ್ಕ ಮಹಾತ್ಮರ ಹತ್ರ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತಿಥಿ ಫಲಿಸಿದಿರಿ ಅಂತ ಬೆರೆತಿಲ್ಲವೇನೆ ಪೇಳಿ ಅಂತ ಹೇಳ್ತಾರೆ. ನಿಜಗೊಂಡ್ರೆ ಇದನ್ನು ಒಂದು ಸಲ ಯಾರು ಇಷ್ಟಪಟ್ಟು ಕಷ್ಟಪಟ್ಟು ಕೇಳೋದಲ್ಲ, ಇಷ್ಟಪಟ್ಟು ಕೇಳ್ತಾರ, ಇದನ್ನ ಅಳವಡಿಸ್ಕೊಳ್ತಾರ. ಇದನ್ನೊಮ್ಮೆ ಇದು ಒಂದೇ ಜನ್ಮದ್ದಲ್ಲ ಅಂತ. ಈ ಜಗತ್ತಿ ಯಾವಾಗ ಅದಕ್ಕೆ ಧರೆಯನ್ನೆಲ್ಲ ಒಂದು ಸಣ್ಣಿಸಿ ಧೂಳಿ ಮಾಡಲ್ಲ ಅಂತಾರೆ. ಈ ಭೂಮಿ ಇಷ್ಟೆಲ್ಲ ಹುಟ್ಟದಲ್ಲ, ಭೂಮಿ ಈ ಸಣ್ಣ ಪುಡಿ ಕಣಗಳನ್ನ ಮಾಡಿದಾಗ ಸಣ್ಣ ಧರೆಯನ್ನೆಲ್ಲ ಒಂದು ಸಣ್ಣಿಸಿ ಧೂಳಿ ಮಾಡಲ್ಲ. ಪರಮಾಣುಗಳನ್ನೇ ಜನಿಸಿದ ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೊಳಗೊಂದು ಅಷ್ಟು ಪ್ರಮಾಣದಾಗ ಹುಟ್ಟಿದಂತಾರ ನಾವು. ಯಾವಾಗ ಭೂಮಿ ಬಿಟ್ಟದ ಅವಾಗ ಹುಟ್ಟಿದವ್ರು. ಕ್ರಮೇಣ ನಾವು ಪಾಪ ಪುಣ್ಯ ಏನ್ ಅದಾವ, ಈ ಪುಣ್ಯ ಅವಾಗಿಂದನು ಇಷ್ಟು ಪುಣ್ಯ ಶೇಖರಣೆ ಆಗಿ ಪುಣ್ಯದ ರಾಶಿಯಾಗಿ ಇಲ್ಲಿ ಬಂದು ಕುಂತು ಇದ್ರ ಆ ಒಂದು ಪುಣ್ಯದ ರಾಶಿಯ ಫಲ ಈಗ ಕೇಳುವಂಥದ್ದು ಅಂತ ಹೇಳ್ಬಿಟ್ಟಿದಾರ ಅವರು. ಸಾಮಾನ್ಯ ಅಲ್ಲ, ಇದು ಒಂದೇ ಜನ್ಮದ ಪುಣ್ಯ ಅಲ್ಲ. ಯಾವಾಗ ಹುಟ್ಟಿವ ಅವಾಗಿನ ಒಂದು ಪುಣ್ಯದ ಫಲ ಈ ವಿಷಯಗಳನ್ನ ಕೇಳ್ತಾ ಇದ್ದೀವಲ್ಲ, ಅದ್ರ ಫಲ ಅಂತಿದೆ. ಅಂದ್ರ ಎಷ್ಟು ಅದ್ಭುತ ಇರ್ಬೋದು, ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ಉತ್ಕೃಷ್ಟವಾದಂತ ಜ್ಞಾನ ಇರ್ಬೋದು ಇದು. ಹಂಗಾಗಿ ಮತ್ತೆ ನಾಳೆ ವಿಷಯ ಮತ್ ನೋಡೋಣ. ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.